ನಮಸ್ತೆ, ನಾನು ನಿಮ್ಮ ಸೂರತ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತು ರಾಮನಗರದಲ್ಲಿದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಹೊಸ ಫ್ಯಾಮಿಲಿ, ಹೊಸ ಕತೆ, ಹೊಸ ಅಡುಗೆ. ಸೊ ಯಾರಿದ್ದಾರೆ ಬನ್ನಿ ನೋಡೋಣ. ಏನು ಉಪಚಾರ ಬಾಬಾ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ಸ್ವಾಗತ. ಅಮ್ಮನಿಗೆ ನಾಚಿಗೆ ಒಂಚೂರು ಜಾಸ್ತಿ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಇಂದ್ರಮ್ಮ. ಇಂದ್ರಮ್ಮ ಏನ್ ಮಾಡ್ತಿದ್ದೀರಾ? ನಾನು ಗೃಹಿಣಿ. ಇವರು ನಿಮ್ ಲವರಾ? ನಮ್ಮ ಯಜಮಾನ್ರ? ಲವರ್ ಅಲ್ಲ, ಇಲ್ಲ. ಯಜಮಾನ್ರು ಲವ್ ಮಾಡಬಾರ್ದಾಗತ್ತೆ? ಮಾಡ್ಬೋದಲ್ವಾ? ಹೌದು. ಕಳ್ಳ ಮಾಡ್ಬೋದು. ಎಷ್ಟು ವರ್ಷ ಆಯ್ತು ಮದುವೆಗೆ ಮೇಡಮ್? ಸರ್ 20 ವರ್ಷ ಕಂಪ್ಲೀಟ್ ಆಯ್ತು. ಅಯ್ಯೋ, 20 ವರ್ಷಕ್ಕೆ ಅವರು ಸುರ್ತಿದ್ರು. ಸೊ ಹೆಂಗಿದೆ 20 ವರ್ಷದ್ದು ಜರ್ನಿ? ಚೆನ್ನಾಗಿದೆಯಾ? ಸೊ ಯಾರು ಫಸ್ಟು? ನಿಮ್ಮ ಅರೇಂಜ್ ಮ್ಯಾರೇಜ್ ಅಲ್ವಾ? ನೀವು ನೋಡಿರೋದು ಇವ್ರು ನೋಡಿರೋದು ನಿಮ್ಮನ್ನ? ಇವರೇ ಫಸ್ಟ್. ನೀವು ನೋಡಿದ ತಕ್ಷಣ ಒಪ್ಕೊಂಡ್ರ? ಓಕೆ ಹುಡುಗ? ನಾನು ಅವ್ರು ನೋಡೇ ಇರ್ಲಿಲ್ಲ. 3 ಜನ ಬಂದಿದ್ರು, ಯಾರಂತ ಗೊತ್ತಾಗ್ಲಿಲ್ಲ. ಪಾಪ ಏನ್ ದೂರ ಅಂತಣ್ಣ. ನಿಜಕ್ಕೂ ಗೊತ್ತಿರ್ಲಿಲ್ಲ. ಅದೇನೋ ಹೂ ಮುಡ್ಸೋ ಶಾಸ್ತ್ರದಲ್ಲಿ ಬಂದು ಕೇಳಿದ್ರು ಇವ್ರ ಅಣ್ಣ, ನಮ್ ತಮ್ಮ ಇಷ್ಟನಾ ನಿಮ್ಗೆ ಅಂತ. ನಾನ್ ನಿಮ್ ತಮ್ಮನ್ ನೋಡಿಲ್ಲ ಅಂದೆ. ಆಮೇಲೆ 2 ದಿನಕ್ಕೆ ಕಳ್ಸಿದ್ರು ಇವ್ರನ್ನ. ಅವತ್ ಖರ್ಚಿಪ್ ಕಟ್ಕೊ ಬಂದಿದ್ರು ಇವ್ರ ಮುಖಕ್ಕೆ. ನನ್ ಮುಖ ನೋಡಿಲ್ಲ ಅಂತ ಹೇಳ್ದೆ ಅನ್ಬಿಟ್ಟು. ನೀವು ನೋಡಿದ ತಕ್ಷಣ ಒಪ್ಕೊಂಡ್ರಣ್ಣ ಅವ್ರನ್ನ? ಒಪ್ಕೊಂಡೆ. ಲವ್ ಆಯ್ತಾ ನಿಮ್ಗೆ ನೋಡಿದ? ಆಯ್ತಾ? ಮನ್ಸಲ್ಲಿ ಯಾವ್ದಾದ್ರು ಹಾಡು ಬಂತ ನೆನಪಾಯ್ತು? ಇಲ್ಲ ಸರ್, ಇಲ್ವಾ? ಇಲ್ಲ, ಕರೆಕ್ಟ್ ಬಂತು. ಓ ಅಣ್ಣ ರವಿಚಂದ್ರನ್ ಫ್ಯಾನ್? ಹೌದಾ ಮೇಡಮ್? ನಿಜನಾ? ನಿಜ. ತುಂಬಾ. ಹೆಂಗೆ ಮನೇಲಿ ರವಿಚಂದ್ರನ್ ತರ ಆಡ್ತಿರ್ತಾರ? ಇಲ್ಲ, ಏನು ಆಡಲ್ಲ. ಅಂದ್ರೆ ಅವ್ರ ಫಿಲ್ಮ್ ಅಂದ್ರೆ ತುಂಬಾನೇ ನೋಡ್ತಾರೆ. ಒಂದ್ ಫಿಲ್ಮ್ನೇ 10 ಸಲ ಹಾಕಿದ್ರೆ ಟಿವಿಲಿ ಅದನ್ನೇ ನೋಡ್ತಾ ಇರ್ತಾರೆ. ತುಂಬಾನೇ ಫ್ಯಾನ್. ಆಮೇಲೆ ಹಂಗೆ ಮಾಡಲ್ವಾ ಮನೇಲಿ ಸಿನಿಮಾ ನೋಡ್ಕೊಂಡು? ಇಲ್ಲ. ಈ ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ. ಸೂಪರ್. ಓಕೆ, ಜಗಳ ಆಡ್ತೀರಾ? ಇಲ್ಲ. ನಿಮ್ಮ ಹತ್ರ ಕೇಳಿಲ್ಲಣ್ಣ, ಅದಕ್ಕೆ ಟಕ್ಕದವ್ರು ಇಲ್ಲ ಸರ್, ಬಿಡಿ ಸರ್. ಹಂಗಿಲ್ಲ. ಇಲ್ಲ ಸರ್, ನಾನ್ ಸ್ವಲ್ಪ ಕೋಪ ಮಾಡ್ಕೊತೀನಿ, ಅವ್ರೇನ್ ಆತರ ಇಲ್ಲ. ಅವ್ರು ಮುದ್ದೆ ಮಾಡುದಾ? ಮುದ್ದು ಮಾಡಲ್ಲ ಸರ್. ಅಯ್ಯೋ ಸ್ವಾಮಿ, ಮಾಡಲ್ಲ. ಸರಿ ಹೋಗ್ಲಿ, ಒಂದು ಮುದ್ದು ಕೊಡಿ ಅವ್ರಿಗೆ ತುಂಬಾ ಬೇಜಾರು. ಕೊಡಿ. ಇದು ಸ್ಪೋರ್ಟಿವ್ ಅನ್ನೋದು ಇದು. ಯಾರೇ ಏನೇ ಆಗ್ಲಿ, ನನ್ನ ಹೆಂಡ್ತಿ, ನನ್ನ ಪ್ರೀತಿ ನಾನು ಕೊಡ್ತೀನಿ. ಅದು ಸೂಪರ್, ಅದು ಬೇಕು ಎಲ್ರಿಗೂ. ಸರಿ, ನಂಗೊಂದು ಕೊಡಿ ಹೋಗ್ಲತ್ಲಾಗೆ. ಅಯ್ಯೋ ಅಮ್ಮ. ಓಕೆ, ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ನೀವೇ ಪರಿಚಯ ಮಾಡಿ. ಸರ್, ಇವ್ರು ನಮ್ಮ ಯಜಮಾನ್ರು. ಯಾರ ಹತ್ರ ಮಾತಾಡ್ತಿದ್ದಾರೆ? ನಾನು ಯಜಮಾನ್ರ ಹತ್ರ ಅಲ್ವಾ? ರಾಜೇಗೌಡ ಅಂತ. ಅವರು ನಮ್ಮ ಅಕ್ಕ ವರಲಕ್ಷ್ಮಮ್ಮ. ಇವ್ರು ನಮ್ಮ ಅಣ್ಣ ರಮೇಶ್ ಅಂತ. ರಮೇಶ್ ಅಣ್ಣ ಏನ್ ಮಾಡ್ಕೊಂಡಿದ್ದೀರಾ? ಸರ್, ನಾನು ಕೆಲಸಕ್ಕೆ ಹೋಗ್ತೀನಿ. ಒಳ್ಳೆ ಸೆಕ್ಯೂರಿಟಿ ಕೆಲಸ, ಜೀಪ್ ಫಾರೆಸ್ಟ್ ಸೆಕ್ಯೂರಿಟಿ ಕೆಲಸ. ಹೌದಾ? ಸರ್, ಅವರು ನಮ್ಮ ಅಣ್ಣನ ಮಗ ಹೇಮನಂದನ್ ಅಂತ. ಹೇಮನಂದನ್. ಸರ್, ಅವ್ರು ನಮ್ಮ ಅದಕ್ಕೆ ಪೂರ್ಣಿಮಾ ಅಂತ. ಪೂರ್ಣಿಮಕ್ಕ ಏನ್ ಮಾಡ್ಕೊಂಡಿದ್ದೀರಾ? ಸರ್, ನಾನು ಔಟ್ಸೋರ್ಸ್ ಎಂಪ್ಲಾಯ್. ಹೌದಾ? ಎಲ್ಲಿ? ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್. ರೇಷ್ಮೆ ಲೆಕ್ಕನ? ಓಕೆ, ಸೂಪರ್. ಅಕ್ಕ? ಅವ್ರು ನಮ್ಮ ಅಕ್ಕನ ಮಗಳು ಕೀರ್ತನ ಅಂತ. ಕೀರ್ತನ ಏನ್ ಮಾಡ್ಕೊಂಡಿದ್ದೀರಾ? ಸೆಕೆಂಡ್ ಇಯರ್ ಬಿಕಾಮ್. ಎಲ್ಲಿ? ಡಿಗ್ರಿ ಆದ್ಮೇಲೆ ಏನ್ ಮಾಡ್ತೀರಾ? ಸರ್, ನನ್ನ ಮಗಳು ಚಿಕ್ಕ ಮಗಳು ಮಾನಸ ಅಂತ. ಮಾನಸ ಏನ್ ಓದ್ತಿದ್ದೀರಾ? 10th ಮುಗಿತಾ? ನೆಕ್ಸ್ಟ್ ಕಾಲೇಜಾ? ಹೌದು. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಅಣ್ಣೆ. ಸರ್, ಅವ್ರು ನಮ್ಮ ಅಕ್ಕನ ಮಗ ಮುನಿ ಪ್ರಸಾದ್ ಅಂತ. ಮುನಿ ಏನ್ ಮಾಡ್ತಿದ್ಯಾ ಮುನಿ? ಹೌದಾ? ಮತ್ತೆ ಲವ್ ಮಾಡ್ತಿದ್ಯಾ ಅಂತ? ಅಣ್ಣ ಜೋಶಲ್ಲಿದ್ದಾನೆ. ಎಲ್ಲಿದ್ದ ಹುಡುಗಿ? ಒಂದೇವರ? ಗೊತ್ತಣ್ಣ ನಿಮ್ಗೆಲ್ಲ ವಿಷಯ ಮ್ಯಾಟ್ರ್ ಗೊತ್ತಲ್ವಾ? ಓ, ಇಲ್ಲಾಂದ್ರೆ ಹಾಕೊಡ್ತಿದ್ದೆ ನಾನು, ಮಿಸ್ ಆಯ್ತು. ನಾನು ಅದೇ ಅನ್ಕೊಂಡೆ. ಸರ್, ಇವ್ರು ನಮ್ಮ ಅತ್ತಿಗೆ ಗೀತಾ ಅಂತ. ಗೀತಾಗ ನಮಸ್ತೆ.
ನೀವೇನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಓಕೆ. ಮದುವೆಗೆ ಎಷ್ಟು ವರ್ಷ ಆಯ್ತು ನಿಮಗೆ? ಮದುವೆ 24 ವರ್ಷ ಆಯಿತು. 24 ವರ್ಷ ಆಯ್ತಾ? ಯಜಮಾನ್ರು? ಯಜಮಾನ್ ಡ್ರೈವಿಂಗ್ ಫೀಲ್ಡ್ ಅಂದಿದ್ದಾರೆ. ಹೌದಾ? ಬೆಂಗಳೂರು KMF ಗಾಡಿ ಓಡಿಸ್ತಾರೆ. ಬೆಂಗಳೂರು KMF ಅಲ್ಲ? ಸೂಪರ್. ಅಕ್ಕ ನಿಮ್ಮ ಮಗಳ? ನೀವೇನು ಮಾಡ್ಕೊಂಡಿದ್ದೀರಾ? ಸಿವಿಲ್ ಇಂಜಿನಿಯರಿಂಗ್ ಮುಗೀತಾ? ನೆಕ್ಸ್ಟು ಜಾಬ್ ಮಾಡೋದು ಟ್ರೈ ಮಾಡ್ತಿದ್ದೀರಾ? ಸೂಪರ್ ವೆರಿ ನೈಸ್. ಸರ್ ಇವಳು ನನ್ನ ಮಗಳು ಪ್ರಕೃತಿ ಆರ್ಗೌಡ ಅಂತ, ಮೊದಲನೇ ಪ್ರಕೃತಿ ಮಗಳು. ಗೌಡ. ಪ್ರಕೃತಿ ಮಾನಸ. ಓಕೆ. ನೀವೇನು ಮಾಡ್ಕೊಂಡಿದ್ದೀರಾ? ಸೆಕೆಂಡ್ ಇಯರ್ BSc ಸೆಕೆಂಡ್ ಇಯರ್ BScನಾ? ಎಲ್ಲಿ? ಚನ್ನಪಟ್ಟಣ ಡಿಗ್ರಿ ಚನ್ನಪಟ್ಟಣದಲ್ಲೇನಾ? ಓಕೆ ಸೂಪರ್. ಕುಡಿ ಅಮ್ಮನಿಗೆ. ರವಿಚಂದ್ರನ್ ಫ್ಯಾನ್ ಅಂದ್ರಿ ಮೇಡಮ್ ಅಲ್ವಾ? ರವಿಚಂದ್ರನ್ ಸರ್ ತುಂಬ ರೊಮ್ಯಾಂಟಿಕ್ ಅವರು. ಸೊ ಇವ್ರ ಮನೇಲಿ ಹಂಗೆ ಇರ್ತಾರಂತ ನಂಗೆ ಒಂದು ಅನಿಸಿಕೆ. ಸರ್ ಅವರು ನನ್ನ ಜೊತೆ ಮಾತಾಡೋದೇ ಕಡಿಮೆ. ನಾನು ಯಾರ ಹತ್ರನೂ ಹೇಳಲಿಲ್ಲ, ಇಲ್ಲೇ ಫಸ್ಟ್ ಹೇಳ್ತಾ ಇರೋದು. ಮಾತೇ ಕಡಿಮೆ ಅವರು, ನಾನೇ ತುಂಬ ಮಾತಾಡೋದು. ಅವ್ರು ಯಾರ ಜೊತೆನಲ್ಲೂ ಮಾತಾಡೋದು, ಅವ್ರು ಮತ್ತೆ ಇಲ್ಲಿ ನೋಡಿದ್ರೆ ಆಡಿದ್ರು ಇದು ಹೂವಿನ ಲೋಕವೇ ಅನ್ಬಿಟ್ರು. ನೀವು ನೋಡಿದ್ರೆ ಹೆಂಗಂತೀರಾ? ಇವಾಗ ನೀವು ಪಕ್ಕದಲ್ಲಿ ಕೂತಿದ್ದೀರಲ್ಲ, ನಿಮ್ಮಿಂದ ಬಂದಿರೋದವ್ರಿಗೆ. ನಿಮ್ಮ ಮದುವೆ ಆಗಿದೆಯಾ? ಮದುವೆ ಆಗಿದೆ. ಓ ಎಷ್ಟು ವರ್ಷ ಸರ್ ಮದುವೆಗೆ? ಮೈಕ್ ಇಟ್ಕೊಂಡು. ಮದುವೆಯಾಗಿ 10 ವರ್ಷ. 10 ವರ್ಷ ಆಯ್ತಾ? ಹೆಂಗಿದೆ ಸರ್ ಮದುವೆ ಆದ್ಮೇಲೆ ಲೈಫು? ಸರ್ ಲೈಫ್ ಒಂದು ಚೆನ್ನಾಗಿದೆ. ಹಾಂ. ಆದರೆ ಎಲ್ಲದಕ್ಕೂ ದುಡ್ಡಿರ್ಬೇಕು ಸರ್, ಎಲ್ಲದಕ್ಕೂ ಒಳ್ಳೆ ಮನಸ್ಸಿರಬೇಕು. ಖಂಡಿತ. ಒಳ್ಳೆ ಮನಸ್ಸು ಅಂದರೆ ಇದು ನಂದು ನಾನು ಇರಬೇಕು. ಅಯ್ಯೋ ನಂದೇನು ಬಿಡೋ ಏನಾಗಬೇಕು ಅಂತ ಮನಸ್ಸಲ್ಲಿ ಯಾರ ಮನಸ್ಸಲ್ಲಿ ಅಲ್ಲಿ ನೀವು ಬಂದಿದ್ರೆ ನಮ್ಮವ್ರು ಅಂದ್ಕೊಂಡ್ರೆ ಚೆನ್ನಾಗಿರ್ತದೆ. ಅವ್ರು ಯಾರು ಅಂದರೆ ಅದು ಜೀವನನೂ ಅಲ್ಲ, ಏನೂ ಅಲ್ಲ. ಜೀವನ ಅಂದ್ರೆ ಹೆಂಗೆ ಅಂದರೆ ಎಲ್ಲ ನಮ್ಮವರು ಬದುಕಬೇಕು. ಪಕ್ಕದ ಮನೆ ಹಾಳಾಗೋಗ್ಬಿಟ್ಟು ಅಂತಾರೆ, ಪಕ್ಕದ ಮನೆ ಇರಬೇಕು. ಯಾಕಂದ್ರೆ ಊರೆಲ್ಲ ಬದುಕಿದ್ರೆ ನಾವು ಬದುಕದಂಗೆ. ಒಬ್ಬರು ಚೆನ್ನಾಗಿದ್ಬಿಟ್ಟು ಊರು ಚೆನ್ನಾಗಿರಲ್ಲ. ಎಲ್ಲ ಜೀವನ ಚೆನ್ನಾಗಿರ್ಬೇಕು. ಅದೇ ಒಂದು ಮಾತಲ್ಲಿ ಹೇಳೋದು, ಎಲ್ಲರನ್ನ ಪ್ರೀತಿ ನೋಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ, ಸುತ್ತಮುತ್ತಲು ಚೆನ್ನಾಗಿರುತ್ತೆ. ನಾನು ನನ್ನ ಜಾಬಲ್ಲಿ ಮಾತ್ರ 10,000 ಇರಬೇಕು, ಬೇರೆ ಜಾಬ್ ₹1 ಇರಬೇಡ ಅಂದ್ಕೊಂಡ್ರೆ ಅದೇನು ಚೆನ್ನಾಗಿಲ್ಲ. ನನ್ನ ಜಾಬಲ್ಲಿ ಇದೇನು ಪ್ರಯೋಜನ ಇಲ್ಲ. ಇಲ್ಲ ನಮ್ದು ಇಲ್ಲ, ಅದಕ್ಕೆ ಸಂಬಳ ಖಾಲಿ ಆಗೋಗಿದೆ. ಓಕೆ ಚೆನ್ನಾಗಿತ್ತು. ಓಕೆ ಮತ್ತೆ ಹೇಳಿ ಸರ್ ಬೇರೆ. ಏನಿಲ್ಲ ಸರ್, ಮದುವೆನೋ ಚೆನ್ನಾಗಿದೆ ಅಂದರೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡ್ ಚೆನ್ನಾಗಿರ್ಬೇಕು. ಖಂಡಿತ. ಜೀವನದಲ್ಲಿ ಹೆಂಗಂದ್ರೆ ಏರುಪೇರು ಆಯ್ತಾನೆ ಇರ್ತವೆ ಬಿಡು, ಅವ್ರ ಗಲಾಟೆ ಇವ್ರ ಗಲಾಟೆ. ಗಂಡ ಹೆಂಡತಿ ಏರುಪೇರು ಸ್ವಲ್ಪ ಏರುಪೇರು ಆದ್ರೂ ತುಂಬಾ ಕಷ್ಟ. ಮುರಿದೋದ್ಮೇಲೆ ತಿರುಗಿ ಎಷ್ಟೇ ಪ್ಯಾಚ್ ಮಾಡಿದ್ರು ಅದು ಪ್ಯಾಚಿಗೆ ಮತ್ತೆ ನೆಟ್ ಆಗೋದೇ ಇಲ್ಲ. ಅದು ಒಂದ್ಸರ ಅದ್ರ ಅನುಮಾನ ಅದು ಇದು ಒಂದು ಏರುಪೆಟ್ಟು ತಗೊಳಕ್ ಹೋತು ಅಂದ್ರೆ ಮತ್ತೆ ನೀನು ಎಷ್ಟೇ ಜೀವನ ಮಾಡಿದ್ರು ಜೀವನ ಅಲ್ಲ ಅದು. ಇತ್ತೀಚೆಗೆ ಡೈವರ್ಸ್ ಅನ್ನೋ ಹೊಸ ಬದಲಾವಣೆ ಭಾಳ ಕಾಣ್ತೀವಿ. ಅಲ್ಲಲ್ಲ ಸೀರಿಯಸ್ ಆಗಿ ಅಲ್ವಾ? ತುಂಬ ನೀವು ಎಲ್ಲಿ ನೋಡಿದ್ರು, ಎಕ್ಸಾಂಪಲ್ ನಾವು ಪಕ್ಕದ ಮನೆ ನೋಡಿದ್ರು ಡೈವರ್ಸು, ನಮ್ಮ ಫ್ರೆಂಡ್ಸಲ್ಲಿ ಯಾರು ನೋಡಿದ್ರು ಡೈವರ್ಸು. ಸೊ ಏನು ಇದಕ್ಕೆ ಏನು ಕಾರಣ? ಏನು ಕಾರಣ ಅಂದರೆ ಸರ್ ನಾನು ಮಾತಾಡ್ಲಾ? ದಯವಿಟ್ಟು ಕೊಡಿ. ಡೈವರ್ಸ್ ಕೊಡ್ತಾಳಕ್ಕ. ಡೈವರ್ಸ್ ಅನ್ನೋದು ಇವಾಗ ನನಗೆ ಟಿವಿಲಿ ನೋಡ್ತಾ ಇದ್ದೀನಿ, ಸಿಲ್ಲಿ ಮ್ಯಾಟ್ರ್ ಅದೆಲ್ಲ. ನನಗೆ ನೀವು ಟೈಮ್ ಸ್ಪೆಂಡ್ ಮಾಡಲ್ಲ, ನಿಮಗೆ ನಾನು ಟೈಮ್ ಸ್ಪೆಂಡ್ ಮಾಡಲ್ಲ, ಅದಕ್ಕೆ ಜೀವನ ಚೆನ್ನಾಗಿಲ್ಲ ಅಂತ. ಈ ಹಳ್ಳೀಲಿ ನಾನು ನೋಡ್ತೀನಿ, ಆಲ್ಮೋಸ್ಟ್ ನಾವೇ ಅಂತಲ್ಲ ಎಲ್ಲರೂ ನಮ್ದು ಹಳ್ಳಿ ಜೀವನದಲ್ಲಿ ಇವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗಂಡ ಹೊಲ್ದ ಹತ್ರನೇ ಇರ್ತಾನೆ, ಹೆಂಡ್ತಿ ಮನೇಲಿ ಕೆಲಸ, ಅವ್ರು ಸಾಕಾಗಿ ಬಂದು ಮಲ್ಕೋತಾರೆ. ಅವ್ರು ಮಾತಾಡಿರ್ತಾರೋ ಮಾತಾಡಿರಲ್ರೋ ಹೊಂದ್ಕೊಂಡು ಹೋಗ್ಬೇಕು ಅಂತ ಅಂದರೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನನ್ನ ಶಾಪಿಂಗ್ ಕರ್ಕೋಗ್ಲಿಲ್ಲ, ಮಾಲಿಗೆ ಕರ್ಕೋಗ್ಲಿಲ್ಲ, ಅದೆಲ್ಲ ರೀಸನ್ ಅಲ್ಲ. ಎಷ್ಟೋ ಜನ ಅಂದರೆ ಇವಾಗ ಇವರೇ ಇದ್ದಾರೆ ಸರ್ ಪಕ್ಕದಲ್ಲಿ, ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಯಜಮಾನ್ರು ತುಂಬ ಡ್ರಿಂಕ್ಸ್ ಮಾಡ್ತಾರೆ. ತುಂಬ ಅಂದರೆ ಯಾವ ಲೆವೆಲ್ಗೆ ಅಂದರೆ ಮೋರಿಯಿಂದ ಎತ್ಕೊಂಡೋಗ್ತಾರೆ, ಆ ರೇಂಜಿಗೆ ಡ್ರಿಂಕ್ಸ್ ಮಾಡ್ತಾರೆ. ಆದ್ರೂ ಎಷ್ಟೋ ಜನ ಹೇಳಿದ್ರು ಆ ಯಮ್ಮನ್ಗೆ ಏನಕ್ಕೆ ಅವನ್ನೆಲ್ಲ ಇದು ಮಾಡ್ಕೋತೀಯ ಅಂತ, ಆದ್ರೂ ನೋಡ್ಕೊತಾರೆ. ಅವ್ರಿಗೆ ಏನೋ ಒಂಥರ ಸೋಕಿ, ಮದುವೆ ಅನ್ನೋದು ಸೋಕಿ ಅಂತ. ಆಲ್ಮೋಸ್ಟು ಹಳ್ಳಿಗಳಲ್ಲಿ ಯಾರೂ ಆ ಥರ ನಡ್ಕೊಳ್ಳೋದು ಇಲ್ಲ. ಎಲ್ಲೋ ಈಗ ಸಿಟಿಗೆ ಹೋಗಿರ್ತಾರಲ್ಲ, ನಮಗೆ ಬೆಂಗಳೂರು ಜೀವನ ಬೇಕು ಅಂತ, ಅಂಥವ್ರು ಮಾತ್ರ ಆ ಥರದ್ರಲ್ಲಿ ಒಂದು 10% ಚಾಯ್ಸ್ ಮಾಡ್ಕೋತಾರೆ, ಏನು ಡೈವರ್ಸ್ ಬೇಕು ಅನ್ನೋದು. ಅವರು ತಿನ್ಬಿಟ್ಟು ಮನೇಲೇ ಇರ್ತಾರಲ್ಲ, ಆವಾಗ ಅವ್ರಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕು, ನೀವು ಟೈಮ್ ಸ್ಪೆಂಡ್ ಮಾಡಲ್ಲ, ಡೈವರ್ಸ್ ಬೇಕು ಅಂತ ಕೇಳ್ತಾರೆ. ಅಂದರೆ ನಮ್ಮ ಜೀವನನೇ ಚೆನ್ನಾಗಿದೆ ಸರ್. ಒಂದು ದಿನ ಅಂದರೆ ನಾವು ಎದೊಳ್ತಿದ್ದವರು ಅಷ್ಟು ಟೈಮ್ಗೆ ಎದೊಳ್ಬೇಕು. ನಮ್ಗೆ ಹುಷಾರಿಲ್ಲ ಅಂದ್ರೂ ನಾವು ಆ ಕೆಲಸ ಮಾಡಲೇಬೇಕು. ಏಕೆ ಅಂದರೆ ಈಗ ಹಾಲು ಕರಿಬೇಕು, ಅದು ಒಂದು ಟೈಮ್ ನಿಲ್ಲಿಸ್ಬಿಟ್ರೆ ಬಾವಾಗೋಯ್ತದೆ. ಅದ್ರಲ್ಲಿ ನಾನಾ ಥರ ಇರ್ತದೆ. ಈಗ ಅಲ್ಲಿ ಗೂಡು ಬಿಡಿಸ್ತವ್ರೆ, ಇವತ್ತು ನಿಲ್ಲಿಸಿದ್ರೆ ವೆಯ್ಟ್ ಲಾಸ್ ಆಗಿಬಿಡ್ತದೆ, ನಾಳೆ ಬಿಡ್ಸ್ಕೊಳ್ಳೋಣ, ಈಗ ನಮ್ಗೆ ಶೂಟಿಂಗ್ ಬಂದವ್ರಿ ಅಂತ ಅಂದರೆ ವೆಯ್ಟ್ ಕಡಿಮೆ ಆಗೋಗುತ್ತೆ. ಎಲ್ಲ ಥರಲ್ಲೂ ಲಾಸೆ ನಮ್ಮ ಹಳ್ಳಿ ಜನಕ್ಕೆ. ಅದು ಏನು ಮಾಡಬೇಕು, ಈಗ ಒಂದು ಹೂವಿನ ಗಿಡ ಹಾಕಿರ್ತಾರೆ, ಆ ಹೂವು ಬೆಳಗ್ಗೆ ಅಷ್ಟೊತ್ತಿಗೆ ಕುಯ್ಬೇಕು, ಇಲ್ಲಾಂದರೆ 4 ಗಂಟೆ ಮೇಲೆ ಕುಯ್ಕೊಳ್ಳೋಣ ಶೂಟಿಂಗ್ ಮಾಡ್ತಾವ್ರೆ ಅಂತಂದ್ರೆ ಅದೆಲ್ಲ ಅರಳೋಯ್ತದೆ, ನಮಗೆ ಲಾಸು. ನಮ್ಮದು ಏನದೆ ಅಂದರೆ ಇವಾಗ ಬೆಂಗಳೂರು ಜೀವನ ಹಂಗಲ್ಲ, ಇವತ್ತು ರಜಾ ಹಾಕೊಂಡು ನಾವು ಎಂಜಾಯ್ ಮಾಡೋಣ ಅಂತ. ನಮ್ಗೆ ರಜಾ ಇಲ್ಲ, ನಾವು ಹಳ್ಳಿ ಜನಕ್ಕೆ ರಜಾ ಅನ್ನೋದಿಲ್ಲ. ಮೇಡಮ್ ಹೇಳಿ ನಿಮ್ಮ ಯಜಮಾನ್ರ ಬಗ್ಗೆ. ಯಜಮಾನ್ರು ಎಷ್ಟು ನಿಮ್ಮನ್ನು ಲವ್ ಮಾಡ್ತಾರೆ, ಎಷ್ಟು ಪ್ರೀತಿಸ್ತಾರೆ? ತುಂಬ ಇಷ್ಟಪಡ್ತಾರಾ? ನೀವೆಷ್ಟು ಇಷ್ಟಪಡ್ತೀರಾ? ಇಷ್ಟು ಬೈತಾರೆ ಯಜಮಾನ್ರು ಸಿಟ್ಟು ಬಂದರೆ ಏನಾದರೂ?
ಸಿಟ್ಟು ಬಂದಾಗ ಬೈತಾರಾ? ನೀವು ಹೆಂಗೆ ಮ್ಯಾನೇಜ್ ಮಾಡಿ? ನೀವು ಬೈತೀರಾ? ಮ್ಯಾನೇಜ್ ಮಾಡ್ತೀರಾ? ಸುಮ್ಮನೆ ಅವ್ರು ಬೈದಾಗ ಸುಮ್ಮನೆ ಆಗ್ಬಿಡ್ತೀವಿ, ತಿರ್ಗಿ ಮತ್ತೆ ಅವರೇ ಮಾತಾಡ್ತಾರೆ. ಯಾರು ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಯಾರು? ಇಬ್ರು ಮಾಡ್ಕೊತೀರಾ? ಕಾಂಪ್ರಮೈಸ್ಗೆ ಯಾರು ಫಸ್ಟ್ ಬರೋದು? ಅವರೇ. ಹೌದು ಸರ್. ಶಿವ ಅಂದ್ರೆ ಇಲ್ಲ ಸರ್, ಅವರು ಎಲ್ರ ಜೊತೆಗೂ ಅಷ್ಟೇ ನನಗ್ ನಾವೆಲ್ಲರೂ ಒಟ್ಟಿಗೆ ಇರೋದು. ಒಳ್ಳೆ ವಿಷಯ. ಒಂದ್ ಸೆಕೆಂಡ್ ಅಷ್ಟೇ ಬೈದದ್ದು. ನನ್ನ ಮಗಳಿಗೂ ಅಷ್ಟೇ ಒಳ್ಳೇದು, ಯಾಕಂದ್ರೆ ಮನ್ಸಲ್ಲಿ ಅಳ್ತಾ ಇದ್ರೆ 10 ನಿಮಿಷಕ್ಕೆ ಯಾಕೆ ಮಗನೇ ಅಳ್ತಿದ್ಯಾ, ನಾನು ಹೇಳಿದ ತಪ್ಪ ಅಂತಾರ, ಹಂಗೆ ಆತರ. ಹಾ ಹೇಳಕ್ಕ, ಬೈತಾರಮ್ಮ? ಅಮ್ಮ ಹೊಡಿತಾರಲ್ವಾ? ಹೊಡಿಯಲ್ಲ, ಸ್ವಲ್ಪ ಬಾಯಿ ಜೋರ್ ಮಾಡ್ತಾರೆ. ಹೆಂಗ್ ಬೈತಾರೆ? ಡ್ಯಾಡಿ ಪಾಪಿ ಇದ್ದಾರೆ, ಡ್ಯಾಡಿ ಬೈ ಅನ್ನೋದು ಗೊತ್ತು ನೋಡೋ ಗೊತ್ತಾಗುತ್ತೆ. ಡ್ಯಾಡಿ ಸುಮ್ಮನೆ ಇರ್ತಾರೆ. ಅಮ್ಮ ಬೈತಾರಾ? ಏನಕ್ಕೆ ಬೈತಾರೆ? ಏನು ತಪ್ಪು ಮಾಡಿದ್ರೆ ಬೈತಾರೆ? ನಾನು ವಾಯ್ಸ್ ಜಾಸ್ತಿ ರೈಸ್ ಮಾಡ್ತಾ ಬೈತಾರೆ. ಹೌದಾ? ಎಷ್ಟು ರೇಸ್ ಆಗುತ್ತೆ ನಿಮ್ದು ವಾಯ್ಸ್? ಎಷ್ಟು ರೇಸ್ ಆಗುತ್ತೆ ಮೇಡಮ್? ಅಂದ್ರೆ ಚಿಕ್ಕ ವಿಷಯಕ್ಕೆಲ್ಲ ಸರ್. ನಾವು ತುಂಬಾನೇ ಕಷ್ಟದಲ್ಲಿ ಬೆಳೆದಿದ್ದೀವಿ. ನಮ್ಮನ್ನ ನೋಡಿ ನೀವು ಕಲೀರಿ ಅಂದ್ರೆ ಅವರು ಒಂಥರ ಏನೋ ತುಂಬಾ ಇದು ಮಾಡ್ತಾರೆ. ಅವ್ರು ಕೇಳಿದ ಕ್ಷಣಕ್ಕೆ ಅದು ಬೇಕು. ಹೌದು, ಮಕ್ಕಳು ಅಂದ್ರೆ ಅಟ್ಟ ಇದ್ದೇ ಇರುತ್ತೆ ಅಲ್ವಾ? ಅವಾಗ ಸ್ವಲ್ಪ ಬೈತೀನಿ. ಓಕೆ, ಸ್ವಲ್ಪ ಅದು ತಪ್ಪಲ್ಲ ಬೈಯೋದಮ್ಮ. ನಾನು ಹೇಳಿಲ್ಲ ತಪ್ಪು ಅಂತ. ನಿಮ್ಗೆ ಎಷ್ಟು ವರ್ಷ ಮೇಡಮ್ ಮದುವೆಯಾಗಿ? ಮದುವೆ ಆಗಿಲ್ವಾ? ಯಾವಾಗ ಮದುವೆ? ನಾವು ಅಪ್ಪ ಅಮ್ಮ ನೋಡಿದಾಗ ಹುಡುಕ್ತಿದ್ದೀರಾ ಹಿಂಗೆ ಕತೆ? ಇಲ್ವಾ? ಈಗ ತಾನೇ ಎಜುಕೇಶನ್ ಮುಗಿಸಿದ್ವಿ, ಇಷ್ಟು ಬೇಗ ಈಗ 4 days ಆಗಷ್ಟೇ ಮುಗಿಸ್ಕೊಂಡು ಬಂದೆ. ಹೌದಾ? ಇನ್ನೊಂದು 1 ವಾರ ರೆಸ್ಟ್ ಮಾಡಿ ಆರಾಮ್ಸೆ, ಆಮೇಲೆ ಹುಡುಕರಂತೆ. ನೀವು ಲವ್ ಮ್ಯಾರೇಜ್ ಸಪೋರ್ಟ್ ಮಾಡ್ತೀರಾ, ಅರೇಂಜ್ ಮ್ಯಾರೇಜ್ ಸಪೋರ್ಟ್ ಮಾಡ್ತೀರಾ? ನಾವು ಅಪ್ಪ ಅಮ್ಮ ಯಾರು ಅಲ್ಲ, ಈಗ ಯಂಗ್ಸ್ಟರ್ಸ್ ಅಲ್ವ ಎಲ್ಲರೂ, ಸೊ ಒಂದು ಥಾಟ್ ಇರುತ್ತೆ ನಮಗೆ, ಲವ್ ಮ್ಯಾರೇಜ್ ಓಕೆನಾ, ಅರೇಂಜ್ ಮ್ಯಾರೇಜ್ ಓಕೆನಾ ಅಂತ. ಎರಡೂ ಓಕೆನಾ? ಯಾಕೆ ಎರಡೂ ಓಕೆ? ಲವ್ ಮ್ಯಾರೇಜ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಖಂಡಿತ. ಮತ್ತೆ ನೋಡಿರ್ತಾರೆ ಫಾರ್ ಲಾಂಗ್ ಟೈಮ್ ಅವ್ರ ಜೊತೆಗಿದ್ದು ಏನು ಎಂತ ಅಂತೆಲ್ಲ ನೋಡ್ಕೊಂಡು. ಅಲ್ಲ, ಅರೇಂಜ್ ಮ್ಯಾರೇಜು ಹೇಳಿ, ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಬಟ್ ಲವ್ ಮ್ಯಾರೇಜು ಇವಾಗಿನ ಪ್ರೆಸೆಂಟಲ್ಲಿ 1 year ಮಾಡಿ ಬ್ರೇಕಪ್ ಮಾಡ್ಕೊಳ್ಳೋದೆಲ್ಲ ಭಾಳ ನಡೀತಿದೆ. ಹೌದು. ಅಲ್ಲ, ಅರೇಂಜ್ ಮ್ಯಾರೇಜ್ ಆದರೂ ಆಗುತ್ತೆ ಅಲ್ವಾ? ಬಟ್ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮೇನ್ ಬೇಕಲ್ವಾ? ಅದಕ್ಕೆ ಲವ್ ಮ್ಯಾರೇಜ್ ಓಕೆ ಅಂತೀರಾ? ನೋಡಿ ಎಲ್ಲದಕ್ಕೂ ಸಪೋರ್ಟ್ ಇದೆ. ಸೂಪರ್. ಸೊ ನಿಮ್ಮ ಯಜಮಾನ್ರು ಡ್ರೈವಿಂಗ್ ಫೀಲ್ಡ್ ಅಂದ್ರಿ, ಸೊ ಎಲ್ಲಿಗೆ ದೂರ ಎಲ್ಲ ಹೋಗ್ತಾ ಇರ್ತಾ? ಇಲ್ಲ, ಬೆಂಗಳೂರು ಸರೌಂಡಿಂಗ್ ಹೋಗೋದು. ಬೆಂಗಳೂರು ಸರೌಂಡಿಂಗ್. ಸೊ ಎನಿ ಕಾಸ್ಟ್ ನೈಟ್ ಬಂದೇ ಬರ್ತಾರೆ ಮನೆಗೆ? 15 ದಿವಸಕ್ಕೆ ವಾರಕ್ಕೆ ಬರ್ತಾರೆ. ಬಟ್ ಹೆಂಗೆ ಅಂದ್ರೆ? ನಾನು ಒಬ್ಳೇ ಇರೋದು ನಮ್ಮ ಮನೆಯಲ್ಲಿ. ಈಗ ನನ್ನ ಮಗಳು ಬಂದಿದ್ದು 4 days ಆಯಿತು. ನನ್ನ ಮಗನೂ ವೀಕ್ಲಿ ಬರ್ತಾನೆ ಅಷ್ಟೇ. ಅವರು ವಾರಕ್ಕೆ 15 ದಿವಸಕ್ಕೆ ಅವರು ಬರ್ತಾರೆ. ನಾನು ಒಬ್ಳೇ ಮನೇಲಿ ಹಸು ಮೇಕೆ ಎಲ್ಲ ಇದಾವೆ, ನೋಡ್ಕೊಂಡು ನಾನು ಒಬ್ಳೇ ಇದ್ದೀನಿ. ಬಟ್ ಮನೆಯಲ್ಲಿ ಬೋರ್ ಆಗಲ್ವಾ? ಆಗುತ್ತೆ, ಕೆಲಸನೇ ಆಗುತ್ತಲ್ಲ, ನಮ್ಗೆ ಬೋರ್ ಎಲ್ಲ ಆಗುತ್ತೆ. ಅಲ್ಲ, ಕೆಲಸ ಆಗುತ್ತೆ ಅದು ಓಕೆ, ಬಟ್ ಆದ್ರೂ ಒಂದು ಟೈಮ್ ಬೋರ್ ಆಗುತ್ತೆ, ಒಬ್ಳೇ ಇದ್ದೀವಲ್ಲ ಅನ್ಸ ಬೇಜಾರಾಗುತ್ತೆ. ಯಜಮಾನ್ರು 15 ದಿನ 20 ದಿನ ಹಿಂಗ್ ಹೊರಗಡೆ ಇರ್ತಾರೆ, ಒಂದೇನೋ ಲೋನ್ಲಿನೆಸ್ ಹಾಗೆ ಆಗುತ್ತೆ ಅಲ್ವಾ? ಇರುತ್ತೆ, ಹಂಗಂದ್ರೆ ಇರುತ್ತೆ, ಏನೋ ಜೀವನ ಮಾಡ್ಬೇಕಲ್ಲ, ಮಕ್ಳ ಎಜುಕೇಶನ್ಗೆ ನಾವು ದುಡಿಲೇಬೇಕಲ್ಲ. ಈಗಿನ ಎಜುಕೇಶನ್ ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟದಲ್ಲ, ನಾವು ದುಡಿಲೇಬೇಕು. ಅಕ್ಕ ಯಾಕವ ನನ್ನ ಕೈ ಮಾತಾಡೋರು ಏನ್ ಕೇಳ್ತಾರ ಮಾತಾಡಕ್ಕ? ಜನ ನೋಡವಳೆ ಹೆಂಗೆ ಸಾಕ್ತಾವಳೆ ಅವಳು ಗಂಡನ್ನ ಅಂತ ಅನ್ಬೇಕು ನಾಳೆ ದಿವಸ ಅನ್ನೋದಕ್ಕೆ ಮರ್ಯಾದೆಯಿಂದ ಅವ್ರನ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಏನೂ ಮಾಡಿರುವೆ ಅಲ್ಲಿ. ಅಂದರೆ ಜನತವು ಇವತ್ತಿಲ್ಲ, ನಾನು ಸಾಯಿ ಗಂಟನಾದ್ರೂ ನನ್ನ ಮಗನಿಗೂ ಅದೇ ಹೇಳಿದ್ದು, ನೀನು ಯಾರ ಹತ್ರನೂ ನೋಡು ಅವ್ರ ಅಪ್ಪಂಗೆ ಮಾಡ್ದ ಅಂತ ಹಿಂಗೆ ಬೆಳ್ಳೆತ್ತಿಸ್ಕೋಬೇಡ. ಇವತ್ತೂ ನಾನು ಹಂಗೇನೆ ಯಾರ ಹತ್ರನೂ ಬೆಳ್ಳಿ ತೋರಿಸಿಸ್ಕೊಂಡು ಬಾಳಲೆ ಅಷ್ಟೇ. ಅವರೇ ಬೈಸ್ಕೊಂಡು ಅವರೇ ಹೋಗ್ಬೇಕು ಅವ್ರ ಜೀವನದಲ್ಲಿ ಅಷ್ಟೇ. ಇಲ್ಲ, ಆ್ಯಕ್ಚುಲಿ ನೀವೊಂಥರ ಮಾದರಿನೇ ಎಷ್ಟೋ ಜನರಿಗೆ. ಯಾಕಂದರೆ ತುಂಬ ರೇರು ನೋಡು, ಈಗಿನ ಕಾಲಘಟ್ಟದಲ್ಲಿ ಈಗಿನ ಹುಡುಗಿರು ನಿಮ್ಮ ಥರ ಬದುಕಿ ನಿಮ್ಮ ಮಾತು ಬಂದ್ಬಿಡ್ತಾರೆ, ಕುಡಿದ್ಬಿಟ್ರೆ ಹುಡ್ಕೊಂಡು ಬಂದ್ಬಿಡ್ತಾರ. ಚಿನ್ನು ಲಕ್ಷ್ಮಿ ಅನ್ಕೊ ಬಂದು ನೋಡಿ, ಆ್ಯಕ್ಚುಲಿ ರವಿಚಂದ್ರನ್ ಸರ್ ಅಲ್ಲಿದ್ದಾರೆ. ಮದುವೆ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ನಿಮ್ಗೆ ಗೊತ್ತಿತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅವರು ಆಕ್ಚುಲಿ ನಮ್ಮ ಅಪ್ಪ ಮನೆಗೆ ಬಂದು ಇಟ್ಕೊಬಿಟ್ಟಿದ್ರು. ಲವ್ ಮ್ಯಾರೇಜ್ ಇಲ್ಲೇ ಇದ್ದದ್ದು ನಮ್ಮ ತಂದೆ. ಲವ್ ಮ್ಯಾರೇಜ್ ಏನಿಲ್ಲ, ನಾವು ಬೇಡ ಅಂತ ಸುಮಾರು ನಮ್ಮ ಅಮ್ಮ ಬೈದಿ ಮದುವೆ ಮಾಡಿದ್ರು. ನಮ್ಮ ಚಿಕ್ಕಪ್ಪರು ಬಂದ್ಬಿಡು ನಮ್ಮ ಮನೆಗಳಿಗೆ ನೀನು ಒಪ್ಪದ ಗಂಡು ಮದುವೆ ಮಾಡ್ತೀವಿ, ನೀನು ಆಗ್ಬೇಡ ನಿಮ್ಮ ಅಪ್ಪ ನಿಮ್ಮವ್ವ ಮಾಡತಕ್ಕೆ ಅಂತ ಹೇಳಿದ್ರು. ಇಲ್ಲ, ನಮ್ಮ ಅಪ್ಪ ಹಾಲ್ಗಾರ ಆದ್ಲಿ ನೀರ್ಗಾರ ಆದ್ಲಿ ನಮ್ಮ ಅಪ್ಪ ನಮ್ಮವ್ವ ಎಲ್ಲಿ ಮಾಡ್ತಾರೆ ಅಲ್ಲೇ ಆಯ್ತೀವಿ, ನಾವು ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮ ಮಾಡುತ್ತೇವೆ ಆದ್ವಿ. ಅಂದರೆ ಮದುವೆ ಆಗೋಕೆ ಮುಂದೆನೇ ನಮ್ಮ ಅಪ್ಪರ ಮನೆಗೆ ಬಂದು ಇಟ್ಕೊಬಿಟ್ಟಿದ್ರು. ಇವರು ವಿಜಯಪುರ,
ಇದು ಕ್ಯಾಸಪುರದಲ್ಲಿ ಇಲ್ಲೇ ಇದ್ಕೊಬಿಟ್ಟಿದ್ರು. ಬಟ್ ನಿಮ್ಗೆ ಗೊತ್ತಿತ್ತಾ ಅವರು ಎಣ್ಣೆ ಹೊಡಿತಾರೆ ಡೈಲಿ? ಎಣ್ಣೆ ಅವಾಗ ಹೊಡಿತಿರ್ಲಿಲ್ಲ ಸರ್, ಮಕ್ಕಳೆಲ್ಲ ಆಗಿ ಸುಮಾರು ಇವಾಗ ಅಟ್ಲಿ ಒಂದು 25 ವರ್ಷದಿಂದ ಈಚೆಗೆ ಎಣ್ಣೆ ಹೊಡಿ ಶುರು ಅಲ್ಲ ಯಾಕೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು? ಅಕ್ಕಪಕ್ಕ ಕಾಲೋನಿ ಪಕ್ಕ ಹೋಗಿ ಸೇರ್ಕೊಂಡ್ಬಿಟ್ಟವ. ಅವ್ರ ಸಂಘದೋಸ್ತು ಬಿದ್ದು ಕುಳಿತುಕೊಂಡದ್ದು. ಇಲ್ಲ ಅಂದ್ರೆ ನಮ್ಮ ಅಪ್ಪರ ಮನೇಲಿ ಇದ್ದಾಗ ನಾವೇ 10 ರೂಪಾಯಿ ಖರ್ಚು ಮಾಡಿದ್ರು ನಮ್ಗೇನೆ ಬೈತಾ ಇದ್ರು. ಹೌದಾ? 10 ರೂಪಾಯಿ ಬೆಲೆ ಏನು ಗೊತ್ತಿ ಅಷ್ಟೊಂದು ಖರ್ಚು ಮಾಡಿ ಬಟ್ ನೀವು ಬುದ್ಧಿ ಹೇಳಿದಾಗ್ಲೂ ಕೇಳಿಲ್ವ ಅವರು? ಕೇಳಲ್ರು, ಈಗಲೂ ಕೇಳಲ್ವಾ? ಈಗಲೂ ಕೇಳಲ್ರು. ನನ್ನ ದುಡ್ಡು ನಂದು ಯಾರು ಕೊಟ್ಟಿವು, ನಾನು ಎಷ್ಟಾರು ಖರ್ಚು ಮಾಡ್ತೀನಿ, ನಿನ್ಗೇನು ಅಂತಾರೆ ಈಗಲೂ ಅಷ್ಟೇನೆ. ಹೌದಾ? ಈಗಲೂ ಒಂದೊಂದು ಸಾರಿ ಕುಡಿದ್ಬಿಟ್ರೆ ಒಂದು ದಿವ್ಸಕ್ಕೆ 500 ರೂಪಾಯಿ 300 ರೂಪಾಯಿ ಬೇಕು. ಜಾಸ್ತಿ ಸಂಜೆ ಗಂಟ ಕುಡ್ಕೊಂಡು ಅದರಲ್ಲೇ ಇದ್ರು. ಇಲ್ಲ ಸುಮ್ಮನೆ ಗಂಟೆಗೆ ಬೆಳಗ್ಗೆ ಎದ್ದು ಕೆಲಸ ಮಾಡಿದ್ರೆ ಸಾಯಂಕಾಲ 100 ರೂಪಾಯಿ. ಆ 100 ರೂಪಾಯಿ ಕೊಡ್ಬೇಕಲ್ಲ ಅಂದ್ಬಿಟ್ಟು 40 ರೂಪಾಯಿ ಪ್ಯಾಕೆಟ್ ಸ್ಟೋರಲ್ಲಿ ಅಂದ್ಬಿಟ್ಟು ಸ್ಟೋರಲ್ಲಿ ತರಿಸಿ ಮನೇಲಿ ಇಟ್ಕೊಂಡು ಕೊಡ್ತಾವೆ. ಅಲ್ಲಿ 6 ತಿಂಗಳು ತಾವಿಂದ. ಹೌದಾ? ಮಕ್ಕಳು ಮೇಡಮ್? ಮಕ್ಕಳು 2 ಹೆಣ್ಣವೆ. ಏನು ಮಾಡ್ತಿದ್ದಾರೆ? ವ್ಯವಸಾಯ ಅವ್ರದ್ದು. ವ್ಯವಸಾಯ ಮಾಡ್ತಿದ್ದಾರಾ? ಸೂಪರ್. ಆ್ಯಕ್ಚುಲಿ ನೀವು ಗ್ರೇಟೆ ಅಲ್ವಾ? ಇಲ್ಲ ಗ್ರೇಟೆ. ಅವರೇ ಸುಮಾರು ಜನ ಅಂದರೆ ಈಕೆ ಇಲ್ಲ ನೀವು ಆ ಬಳಗಕ್ಕೆ ಸೇರ್ತೀರಿ. ಆ್ಯಕ್ಚುಲಿ ಗ್ರೇಟೇ ನೀವು. ಯಾಕಂದ್ರೆ ಒಂದು ಫ್ಯಾಮಿಲಿನ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಪ್ರೀತಿಯಿಂದ ಮುಂದೋಗೋದಿದೆ ಗೊತ್ತಾ, ಅದು ತುಂಬ ರೇರ್ ಈಗಿನ ಕಾಲಘಟ್ಟದಲ್ಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹಳ್ಳಿ ಕಡೆ ಅರೇಂಜ್ ಮ್ಯಾರೇಜ್ ಜಾಸ್ತಿ ಅಂತಾರಲ್ವಾ, ಲವ್ ಮ್ಯಾರೇಜ್ ತುಂಬ ಕಡಿಮೆ ಅಂತ. ಬಟ್ ನೀವು ಲವ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರೆ? ಅರೇಂಜ್ ಮ್ಯಾರೇಜ್ ಅಂತೇನಿಲ್ಲ, ನಾವು ಅರೇಂಜ್ ಮನೆ ಒಪ್ಪಿಸಿ ಮದುವೆ ಆಗೋದು. ಲವ್ ಕಮ್ ಅರೇಂಜ್. ಏನಣ್ಣ ನಿಮ್ಮ ಹೆಸರು? ಈಶ್ವರ್ ಅಂತ. ಈಶ್ವರಣ್ಣ, ಏನು ಮಾಡ್ಕೊಡ್ತೀರಾ? ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಎಲ್ಲಿರೋದು ನೀವು? ರಾಮನಗರ. ರಾಮನಗರದಲ್ಲ? ಮದುವೆ ಆಗಿದ್ದಾನೆ ನಿಮಗೆ? ಇಲ್ವಾ? ಯಾವಾಗ? ಆಯ್ತೀನಿ ಅದಾಗ ಹೇಳ್ತೀರಾ? ಮಧುಸೂದನ್ ಅಂತ. ಮಧುಸೂದನ್ ಅಂತಲ್ಲ? ಏನು ಮಾಡ್ಕೊಂಡಿದ್ದೀರಾ? ನಾನು BMS ಕಾಲೇಜಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಇವ್ರು ಹೇಳಿದ್ರು ಹುಡುಗಿ ಕೊಡ್ಬೇಕಂತ ನಿಮಗೆ. ಯಾರು ಹೇಳಿದ್ರು? ಇವ್ರು ಹೇಳಿದ್ರು. ಹೌದಾ? ಈಗಲೇ ಯಾಕೆ ಮದುವೆ ಬರೋಣ? ನಾ ಬರಲ್ಲ, ನಾ ಬರಬೇಕಾ? ನೀವು ಬರಬೇಡಿ. ತುಂಬ ಕಷ್ಟದಿಂದ ಬಂದಿದ್ದೀರ ಅಂತ ನೀವು ಹೇಳಿದ್ರು ಆಲ್ರೆಡಿ. ಬಟ್ ಹೆಂಗಿತ್ತು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಡ್ರಾಪ್? ಹೆಂಗಿತ್ತು ಅಂದರೆ ನಾನು ಚಿಕ್ಕವಳಿದ್ದಾಗಲೇ ನಮ್ಮ ಅಮ್ಮ ತೀರೋದ್ರು 95ರಲ್ಲಿ. ನನಗೆ ಅವಾಗ ಒಂದು 8 ವರ್ಷ. ನಾನು ಇಬ್ಬರು ಅಣ್ಣಂದರು ಮತ್ತು ನಮ್ಮಪ್ಪ. ಅಂದರೆ ನಮ್ಮ ತಂದೆಯವ್ರಿಗೆ ಏಜ್ ಆಗಿಬಿಟ್ಟಿತ್ತು. ಮೊದಲು ಅವ್ರಿಗೆ ಮದುವೆ ಆಗಿ ಅವರು ಮೊದಲನೇ ಹೆಂಡತಿ ಸತ್ತೋದ್ಮೇಲೆ ನಮ್ಮಮ್ಮನ ಮದುವೆ ಮಾಡ್ಕೊಂಡಿದ್ರು. ಸ್ವಲ್ಪ ದಡ್ಡತನ ನಮ್ಮ ತಂದೆಯವ್ರಿಗೆ. ಅಂದರೆ ಏಜು ಆಗ್ಬಿಟ್ಟಿತ್ತು. ನನ್ನ ಮದುವೆ ಟೈಮ್ ಅಷ್ಟೊತ್ತಿಗೆ ಆಗಲೇ ವಯಸ್ಸು ತುಂಬ ಆಗ್ಬಿಟ್ಟಿತ್ತು ನಮ್ಮ ತಂದೆಯವ್ರಿಗೆ. ನಾವು 3 ಜನ ಮಕ್ಕಳು. ನಮ್ಮ ದೊಡ್ಡಣ್ಣ, ಇನ್ನೊಬ್ಬರು ಅಣ್ಣ ಚಿಕ್ಕಣ್ಣ, ನಾನು. ದೊಡ್ಡಣ್ಣಲ್ಲಿದ್ದಾರೆ? ಇವರೇ ದೊಡ್ಡಣ್ಣ. ಇವ್ರು ದೊಡ್ಡಣ್ಣ. 2ನೇ ಅಣ್ಣ ತೀರೋದ್ರು. ಅಂದರೆ ಎಷ್ಟು ವರ್ಷ ತೀರ್ಕೊಂಡು? ಇವಾಗ 6 ವರ್ಷ. 2018ರಲ್ಲಿ ತೀರೋದ್ರು. ಹೌದು. ಅಂದರೆ ಏನಾಯ್ತು ಅವ್ರಿಗೆ? ಹುಷಾರಿರ್ಲಿಲ್ಲ ಅವ್ರಿಗೆ. ಅವರೇ ನಮ್ಮ ಸ್ಟ್ರೆಂತು. ನಾವೊಂದು ಪುಟ್ಟು ಸಡ್ಡಲ್ಲಿದ್ದು. ಪುಟ್ಟದು ಅಂದರೆ ಹೇಳ್ಬೇಕು ಅಂದರೆ ನಮ್ಮನ್ನ ಯಾರು ಮಾತಾಡಿಸ್ತಾನೆ ಇರಲಿಲ್ಲ. ನಮ್ಮ ರಿಲೇಷನ್ನು ಆಗಲಿ, ನಮ್ಮ ಅಮ್ಮನ ಕಡೆಯವರು, ನಮ್ಮ ಅಪ್ಪನ ಕಡೆಯವರು ಯಾರೂ. ನಮ್ಮ ಅಣ್ಣ ಹೇಳೋರು, ನನಗಷ್ಟು ಗೊತ್ತಿಲ್ಲ. ಎಲ್ಲಾದ್ರೂ ಅದೇ ದಿವಸ ಅದಕ್ಕೆಲ್ಲ ಊಟ ಮಾಡಿರೋರಲ್ಲ, ಅಲ್ಲಿಗೆ ಪಾತ್ರೆ ತೊಗೊಂಡೋದ್ರೆ ಊಟಕ್ಕೆ ನೀನು ಬರ್ಬೇಡ ಕಣೋ ಅನ್ನೋರಂತೆ ನಮ್ಮ ಅಣ್ಣನಿಗೆ. ಅಂದರೆ ಅವ್ರಿಗೆ ಹಠ ಜಾಸ್ತಿ. ನಾವು ಎಲ್ಲರ ಥರ ಬದುಕಬೇಕು, ನಾವು ಎಲ್ಲರ ಥರ ಚೆನ್ನಾಗಿರ್ಬೇಕು ಅಂತ. ಅವರು ಸೆಕ್ಯೂರಿಟಿ ಕೆಲಸ ಮಾಡೋರು G4S ಅಲ್ಲಿ. ನನ್ನ ಮದುವೆ ಆದಮೇಲೆ. ನನ್ನ ಮದುವೆಗಂತೂ ತುಂಬಾ ಕಷ್ಟಪಟ್ಟವ್ರು ನಮ್ಮ ಅಣ್ಣ. ಮದುವೆ ಮಾಡೋಕ್ಕೆ ಒಂದು 60,000 ರೂಪಾಯಿ 100 ಗ್ರಾಮ್ ಚಿನ್ನ ಅಷ್ಟು ವಂಚಕ್ಕೆ ಈ ಮನೆ ಪೇಪರ್ ಎಲ್ಲ ಸೇಲ್ ಅಗ್ರಿಮೆಂಟ್ ಥರ ಮಾಡಿಕೊಟ್ಟು ಇಂಟ್ರೆಸ್ಟಿಗೆ ದುಡ್ಡು ಇಸ್ಕೊಂಡು ಎಲ್ಲಾನು ಮಾಡೋರು. ರಂಗೋಲೆ ಬಿಡೋದ್ರಿಂದ ಹಿಡ್ದು ತಿಂಡಿ ಮಾಡೋದು, ಫುಲ್ಲು ರಾಗಿ ಮಾಡೋದು, ಅದೆಲ್ಲ ಮಾಡೋರು. ಅವರು ನಮ್ಮ ಅಮ್ಮನಿಗೆ ಬಾಣ್ತನ ಮಾಡೋರಂತೆ. ನಾನು ಹುಟ್ಟಿದಾಗ 8 ವರ್ಷ ಅವ್ರಿಗೂ ನನಗೂ ಡಿಫ್ರೆನ್ಸು. ಅವರು ಅಂದರೆ ಅವ್ರು ನಮ್ಮ ಜೊತೆ ಇರಬೇಕಿತ್ತು. ಇಲ್ಲ, ನಮ್ಮ ದುರಾದೃಷ್ಟ. ನಾನು ಸಾಯೋವರೆಗೂ ನಾನು ಅವ್ರನ್ನ ಮರೆಯೋಕ್ಕಾಗಲ್ಲ. ನಾನೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ. ತುಂಬಾ ಅಂದರೆ ಯಾರೂ ಈಗ ಫಿಲ್ಮಲ್ಲಿ ಮಾತ್ರ ಅಣ್ಣ ತಂಗಿ ಅಷ್ಟು ಚೆನ್ನಾಗವ್ರೆ ಅಂತ ಅಂದರೆ ಆಲ್ಮೋಸ್ಟ್ ನಾನು ಅದರಲ್ಲಿ ತುಂಬ ಪುಣ್ಯವಂತೆ. ನಾನು ಒಂದು ದಿನಕ್ಕೂ ಅವ್ರಿಗೆ ಇದು ಬೇಕು ಅಂತ ಕೇಳಲಿಲ್ಲ. ನನಗೇನು ಬೇಕಂತ ಅವರೇ ತಂದುಕೊಡೋರು. ನನ್ನ ಮದುವೆ ಆದ್ರೂ ನನ್ನ ಮಕ್ಕಳನ್ನ ಸಾಕ್ತಿದ್ದು ನಮ್ಮ ಅಣ್ಣನೇ. ನಮ್ಮ ಮನೆಯವ್ರಿಗೆ ಒಂದು ಜೊತೆ ಬಟ್ಟೆ ತತ್ತಿದ್ದು ನಮ್ಮ ಅಣ್ಣನೇ. ಅಷ್ಟು ನಾವು ಅವ್ರಿಗೆ ಎಡಿಟ್ ಆಗಿಬಿಟ್ಟಿದ್ವಿ. ತುಂಬ ಈ ಕತೆ ನಿಮಗೆ ಏನು ಹೇಳಿದ್ರಿ, ತುಂಬ ಅಣ್ಣಂದ್ರಿಗೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಮನೆಗಳಲ್ಲಿದ್ದಾರೆ ಇವಾಗ ರೀಲ್ಸ್ ಅಲ್ಲಿ ಆ ಥರ ಅಣ್ಣ ತಂಗಿನ ಪ್ರೀತಿಸೋದು. ಅವಾಗ ರೀಲ್ಸ್ ಎಲ್ಲ ಏನೂ ಇಲ್ಲ. ಅವರು ಯಾರೋ ನೋಡ್ತಾರೆ ಅಂತ ಪ್ರೀತಿಸ್ತಿರ್ಲಿಲ್ಲ. ನಾವು ಬದುಕಬೇಕು, ಎಲ್ಲರೂ ಅನ್ಬೇಕು ನಮ್ಮನ್ನ ಇವ್ರು ಎಷ್ಟು ಚೆನ್ನಾಗಿ ಅವ್ರೆ ಅಂತ. ನಾವು ಒಂದಿನ ಜಗಳ ಆಡಲಿಲ್ಲ, ಒಂದಿನ ಹೊಡಿಲಿಲ್ಲ ನಮಗೆ ನಮ್ಮಣ್ಣ. ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಮುದ್ದಾಗೆ. ಮತ್ತು ನಾವು 10 ರೂಪಾಯಿ 5 ರೂಪಾಯಿ ಇಂಟ್ರೆಸ್ಟ್ಗೆಲ್ಲ ಸಾಲ ಮಾಡಿದ್ದೀವಿ.
ಅದಕ್ಕೆ ಇಂಟ್ರೆಸ್ಟ್ ಕಟ್ಟಕ್ಕಾಗದೇ ಇದ್ದಾಗ ಎಷ್ಟೋ ಜನ ಬೈದವ್ರೆ ನಮ್ಮ ಅಣ್ಣನಿಗೆ, ಸತ್ತೋಗೋರಲ್ಲ ಅವ್ರಿಗೆ. ಇವ್ರು ಅವಾಗ ನಮ್ಮ ಜೊತೆ ಇರಲಿಲ್ಲ. ಅಂದರೆ ಬಾರಲ್ಲಿ ಕೆಲಸ ಮಾಡೋರು ರಾಮನಗರದಲ್ಲಿ, ನಾವಿಬ್ಬರೇ ಇದ್ದಿದ್ದು. ಅಂದರೆ ತುಂಬಾ ಇವತ್ತು ನಮ್ಗೆ ಯಾರು ಬೈಯಲ್ಲ. ಅಂದರೆ ಅವ್ರು ಏನಂದರೆ ನನಗೆ ಮದುವೆ ಮಾಡಿದ್ರು, ಅವ್ರಿಗೆ ಮದುವೆ ಮಾಡಿದ್ರು, ನಮ್ಮ ಅಣ್ಣನಿಗೆ ಸಾಲ ಎಲ್ಲ ತೀರಿಸಿದ್ರು, ಏನೂ ಇರಲಿಲ್ಲ. ಇವಾಗ ನಾವು ಚೆನ್ನಾಗಿದ್ವಿ ಆರಾಮಾಗಿ. ಅಂದರೆ ಅಷ್ಟರಲ್ಲಿ ಅವ್ರ ಸಾವು ಬಂತು. ಈಗ ಈ ಖುಷಿಲಿದ್ದು ಇರೋ ಟೈಮಿಗೆ ಅವ್ರನ್ನ ನೀವು ತುಂಬಾ ಮಿಸ್ ಮಾಡ್ಕೋತಿದ್ದೀರಾ? ಅಂದ್ರೆ ನಿಜ, ಅವರು ಊಟ ಎಲ್ಲ ಇಲ್ದೇದಾಗಿದ್ರು, ಇವಾಗ ಊಟ ಐತೆ, ಎಲ್ಲ ಐತೆ. ಅವರು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಬೆಳಗಾಂ ಸೈಡ್. ಹುಡುಗರು ತುಂಬಾ ಮಕ್ಳಿಗೆ ಅವ್ರು ಊಟ ತಗೊಂಡೋಗೋರು. ಅದು ಯಾವ ಥರ ಅಂದರೆ ಮುದ್ದೆನ ಅಷ್ಟೊತ್ತಿಗೆ ಅವರೇ ಅಡುಗೆ ಮಾಡ್ಕೊಳ್ಳೋರು. ಬಾಕ್ಸಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಇಡ್ಸಲ್ಲ ಅಂತ ಒಂದು ಟವಲ್ಗೆ ನೀರು ಹಚ್ಬಿಟ್ಟು ಅದ್ರಲ್ಲಿ ಸುತ್ಕೊಂಡು ಅನ್ನ ಸುರ್ಕೊಂಡು ತಗೊಂಡೋಗೋರು. ಅವರು ಯುಗಾದಿ ಹಬ್ಬ ಅಂದರೂ ಮನೇಲಿ ಇರ್ತಿರ್ಲಿಲ್ಲ. ಅವತ್ತು ಎಕ್ಸ್ಟ್ರಾ ಅವ್ರಿಗೆ ಡಬಲ್ ಪೇಮೆಂಟ್ ಕೊಡೋರು. ಇವಾಗ 500 ರೂಪಾಯಿ ಇದ್ರೆ ಅವತ್ತಿನ ಸಂಬಳ ಅವ್ರಿಗೆ 1000 ರೂಪಾಯಿ. ಅವ್ರು ಯುಗಾದಿ ಹಬ್ಬ ಅಂದ್ರೂ ಮನೇಲಿ ಇರ್ತಿರ್ಲಿಲ್ಲ, ಕೆಲ್ಸಕ್ಕೆ ಹೋಗೋರು. ಫೆಸ್ಟಿವಲ್ ಡೇ ಅಂತ ಕೊಡ್ತಾರೆ ಅವ್ರಿಗೆ 12 ಏನೋ, ಅದು ಫುಲ್ಲು. ಇವಾಗ 1000 ಸಂಬಳ ಇದ್ರೆ 2000 ಕೊಡ್ತಾರೆ ಅವತ್ತು. ಈ ಅಣ್ಣನೂ ಅಷ್ಟೇ ರಜಾ ಹಾಕಲ್ಲ ಆ ದಿನ. ಎಂಥ ಹಬ್ಬನೇ ಇರಲಿ ಏನೇ ಇರಲಿ ರಜಾ ಹಾಕಲ್ಲ. ಆ ಥರ ನಾವು ಬೆಳೆದಿರೋದು. ಅಂದರೆ ನಮ್ಮನ್ನ ಯಾರು ನಮ್ಮ ಅಪ್ಪನ ಕಡೆಯವರಾಗಲಿ ನಮ್ಮ ಅಮ್ಮನ ಕಡೆಯವರಾಗಲಿ ಒಂದಿನಕ್ಕೂ ನೀವು ಹೆಂಗಿದ್ದೀರಾ. ನಮ್ಮ ಅಜ್ಜಿ ಇದ್ರು, ನಮ್ಮ ಅಮ್ಮ ಅವ್ರೂ ನಮ್ಮನ್ನ ಬಂದು ನೋಡಲಿಲ್ಲ. ಇನ್ನೊಬ್ರು ನಮ್ಮ ಅಮ್ಮನ ಚಿಕ್ಕಮ್ಮ ಇದ್ರು, ಅವ್ರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಇವರಜ್ಜಿ ಅವರು ನಮ್ಮನ್ನ ಬರೋದು ನೋಡ್ಕೊಳ್ಳೋದು ಎಲ್ಲ ಮಾಡಿದ್ರು. ನನ್ನ ಬಾಣ್ತನೂ ನಮ್ಮ ಅಣ್ಣನೇ ಮಾಡಿದ್ದು. ಮಕ್ಳಿಗೆ ಸ್ನಾನ ಮಾಡಿಸೋತಾವಿಂದ ಹಿಡ್ದು ಪ್ರತಿಯೊಂದು ಮಾಡೋರು ಅವ್ರು ಯಾವುದೂ ನನಗೆ ಬರಲ್ಲ, ನೀವು ಬಂದು ಮಾಡಿಕೊಡಿ ಅಂತ ಯಾರನ್ನು ಕರಿತಿರ್ಲಿಲ್ಲ ಹೊರಗಡೆ ಜನನ. ಆ ಥರ ವ್ಯಕ್ತಿ. ಸೂಸೈಡ್ ಮಾಡ್ಕೊಬಿಟ್ರು, ಹುಷಾರಿರ್ಲಿಲ್ಲ. ಇವಳಂದರೆ ಅವ್ರಿಗೆ ತುಂಬ ಇಷ್ಟ. ಡಾಕ್ಟ್ರ್ ಹತ್ರ ಎಲ್ಲ ಕೈ ಮುಗಿಯೋರು. ಒಂದು ಹಾಸ್ಪಿಟಲ್ ಹೆಸರು ಬೇಡ, ಎಲ್ಲರೂ ಹೇಳ್ತಾರೆ ಅವ್ರಿಗೇನೋ ನಮ್ಮ ಅಮ್ಮ ಅವ್ರಿಗೆ ಕ್ಯಾನ್ಸರ್ ಇತ್ತು, ಆ ಕ್ಯಾನ್ಸರ್ ಆಗ್ಬಿಟ್ಟಿತ್ತಂತೆ, ಅದಕ್ಕೆ ಸಾಲ ಮಾಡ್ಕೊಬಿಡ್ತಾರೆ ಅಂತ ಸೂಸೈಡ್ ಮಾಡ್ಕೊಂಡ್ರು ಅಂತ. ಆದರೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಅವ್ರಿಗೆ ಫಂಗಲ್ ಇನ್ಸ್ಪೆಕ್ಷನ್ ಆಗ್ಬಿಟ್ಟಿತ್ತು. ಪುಣ್ಯ ಹಾಸ್ಪಿಟಲು ನಂದೀಸ್ ಅಂತ ಅವ್ರನ್ನ ಟ್ರೀಟ್ ಮಾಡ್ತಿದ್ದು ಡಾಕ್ಟ್ರು. ಅವ್ರು ಹೇಳಿದ್ರು ಅದು ಬರೀ 14 ದಿನ ಮಾತ್ರ ಮೆಡಿಷನ್ ತೊಗೋಬೇಕು. ಅವ್ರಿಗೆ ಹೊಟ್ಟೆಲಿ ಹುಣ್ಣಾಗ್ಬಿಟ್ಟೈತೆ, ಸರಿಯಾಗಿ ಊಟ ಮಾಡಿದೆ ಗ್ಯಾಸ್ಟ್ರಿಕ್. ಅವರು ಆ ಥರ ಮಾಡಿ ಅವ್ರು ಊಟ ಮಾಡ್ಲಿಲ್ವಲ್ಲ, ಫುಲ್ಲು ಎಲ್ಲ ಕಳ್ಳಲ್ಲಿ ಇನ್ಸ್ಪೆಕ್ಷನ್ ಆಗ್ಬಿಟ್ಟು ನಮಗೆ ಗೊತ್ತಾಗ್ಲಿಲ್ಲ. ಈ ಹಳ್ಳಿ ಕಡೆ ಎಲ್ಲ ಕೈ ಮಸ್ಕಿ ಹಾಕೋರೆ ಅಂತ ಅಂದ್ಬಿಟ್ಟು ನಾಟಿ ಔಷಧಿ ಕೊಡಿಸ್ಬಿಟ್ವಿ. ಆ ಹುಣ್ಣೆಲ್ಲ ಒಡೆದೋಯ್ತು ಫುಲ್ಲು ಹೊಟ್ಟೆ ಒಳಗಡೆ, ನಮಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಂದೀಸ್ ಅಂತ ಅವರು ಎಂಡೋಸ್ಕೋಪ್ ಮಾಡೋಣ ಕಣಮ್ಮ ಅಂದ್ಬಿಟ್ಟು ಮಾಡಿದ್ರು. ಅದ್ರಲ್ಲಿ ಗೊತ್ತಾಯ್ತು ಫಂಗಲ್ ಇನ್ಫೆಕ್ಷನ್ ಆಗ್ಬಿಟ್ಟೈತೆ ಅಂತ. ಇವ್ರಿಗೆ ಫುಲ್ಲು ಹೊಟ್ಟೆ ಉರಿ ಬಗ ಅಂತ ಸ್ಟಾರ್ಟ್ ಆಗ್ಬಿಡ್ತು. ಆಯಪ್ಪ ಹೇಳಿದ್ರು ನನ್ನ ಹತ್ರನೇ ಇರು ರಾಮಕೃಷ್ಣ, ನಾನು ಕ್ಯೂರ್ ಮಾಡ್ಕೊಡ್ತೀನಿ, ನೀನು ಹೆದರ್ಕೋಬೇಡ ಅಂತೆಲ್ಲ. ಆದ್ರೂ ನಾವು ಎಲ್ಲೋ ಯಾರೋ ಹೇಳಿದ್ರು ಅಂತ ಹಾಸ್ಪಿಟಲ್ ಕರ್ಕೋದ್ರು. ಡೈಲಿ ಸರ್ ಅವ್ರ ಬಾಡಿಯಿಂದ ಬ್ಲಡ್ ತೆಗಿಯೋರು, ಟೆಸ್ಟ್ ಮಾಡೋರು, ಆದರೆ ಏನೂ ಇಲ್ಲ ಅಂತ ಬರೋದು. ಏನು ಅವ್ರು ಲಾಸ್ಟ್ಗೆ ಏನು ಕಂಡಿಡಿಲ್ಲ ಇಂಥದ್ದು ಕಾಯಿಲೆ ಐತೆ ಅಂತಾನೆ. ಲಾಸ್ಟ್ಗೆ ಅಂದರೆ ಇನ್ನೂ ಕೊರೋನಾ ಬಂದಿರಲಿಲ್ಲ, ನಿಜಕ್ಕೂ ನನಗೆ ಗೊತ್ತಿಲ್ಲ. ಒಂದು ICU ವಾರ್ಡಿಗೆ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಫುಲ್ ICU ಒಳಗಡೆ ನಾನು ನಮ್ಮ ಯಜಮಾನ್ರು ನಮ್ಮ ಅಣ್ಣ ವೀಲ್ ಚೇರಲ್ಲಿ ಕರ್ಕೊಂಡೋದೆ. ಅಲ್ಲಿ ತೊಗೊಂಡ್ರು ಬ್ಲಡ್ ತೊಗೊಂಡೋದು ಆಕ್ಸಿಜನ್ ಲೆವೆಲ್ ಚೆಕ್ ಮಾಡೋಕ್ಕಂತೆ. ಅದು ಗೊತ್ತಿಲ್ಲ ನಮಗೆ ಆ ಥರ ಅಂತ. ಇವಾಗೇನೋ ಇದು ಕೈಗೆ ಇದಾಗ್ತಾರೆ ಗೊತ್ತಾಗುತ್ತೆ. ಅವ್ರು ಹೇಳಿದ್ರು ಆಕ್ಸಿಜನ್ ಲೆವೆಲ್ ಕಡಿಮೆ ಐತೆ, ನೀವು ಸಿಲಿಂಡರ್ ಇಟ್ಕೋಬೇಕು ಅಂತ. ನಿಜಕ್ಕೂ ನನ್ಗೆ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ. ಯಾಕೆ ಹಿಂಗಂದ್ರು ಅಂತ ತುಂಬಾ ಯೋಚನೆ ಮಾಡಿದೆ. ಸಿಲಿಂಡರ್ ಅಂದ್ರೆ ಏನು ಇಟ್ಕೊಳ್ಳೋದು, ಎಲ್ಲಿ ಇಟ್ಕೊಂಡು ಓಡಾಡೋದು ಅಂತೆಲ್ಲ. ಅವರು ಡಿಸ್ಚಾರ್ಜ್ ಮಾಡಬೇಕಾಗಿದ್ದು ಶನಿವಾರ. ಅವ್ರಿಗೆ ಅಲ್ಲಿವರೆಗೂ ಟ್ಯಾಬ್ಲೆಟ್ ಇತ್ತು, ಮತ್ತು ಇಂಜೆಕ್ಷನ್ ಇತ್ತು. ಶನಿವಾರ ಅಂದರೆ ಮಾರ್ಚಿ 2ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕಿತ್ತು. ಇವಳು ನೋಡಬೇಕು, ಒಂದು ರಾತ್ರಿ ನಾನು ಅವಳ ಜೊತೆ ಮಲ್ಕೋಬೇಕು. ಸೋಮವಾರ ಬೆಳಗ್ಗೆ ವಾಪಸ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಂಟ್ ಆಗೋಣ ನಡಿ ಅಂತ ಕರ್ಕೊಬಂದ್ರು ಮನೆಗೆ. ಸರ್ ಅಂದ್ರೆ ಅವ್ರು ಏನು ಅಂದ್ಕೊಂಡ್ರು, ಎಲ್ಲ ಮೆಡಿಷನ್ನು ತೊಗೊಂಡ್ರು, ಹಾಸ್ಪಿಟಲಲ್ಲಿ ಎಲ್ಲ ತೊಗೊಂಡ್ವಿ. ಹಾಸ್ಪಿಟ್ಲಲ್ಲಿ ಕುತ್ಕೊಂಡು ತುಂಬ ಹತ್ರ ಸರ್. ಇಲ್ಲೊಂದು ದೇವಸ್ಥಾನ ಇದೆ ಕೃಷ್ಣಗಿರಿ ಬೆಟ್ಟ ಅಂತ, ಈ ಬಚ್ಚಲ ಮನೇಲಿ ಕಾಣಿಸುತ್ತೆ. ಅಲ್ಲಿ ನಿಂತ್ಕೊಂಡು ಅಂದ್ರು ಸರ್, ದೇವರೇ ನನಗೆ ಸಾಯ್ಬೇಕು ಅಂತಲೂ ಅನ್ನಿಸ್ತಿಲ್ಲ, ಈ ಮನೆ ಬಿಟ್ಟು ಹೋಗ್ಬೇಕು ಅಂತಲೂ ಅನ್ನಿಸ್ತಿಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಅಂತ ಕೈ ಮುಗಿದ್ರು. ನನಗೆ ಆಗಲೂ ಅರ್ಥ ಆಗಲಿಲ್ಲ. ಅವ್ರ ಹತ್ರ ಹೇಳೋರೆ, ತಾಯಿ ನಾನು ಸತ್ತೋಯ್ತೀನಿ. ಅವರಿಬ್ರು ಜಗಳ ಆಡ್ದಂಗೆ ನೋಡ್ಕೊಂಡು ನನ್ನ ಮತ್ತೆ ನಮ್ಮ ಅತ್ತಿಗೆನ ಮನೆಗೆ ಕರ್ಕೊಬಂದ್ವಿ ಸರ್. ಮನೆಗೆ ಕರ್ಕೊಬದ್ಲೆ ಒಂದು ನೈಟು ಅದ್ರ ಹೆಸರು ಮರ್ತೋಗಿದ್ದೀನಿ, ಸಿರಾಪ್ ಕೊಟ್ಟಿದ್ರು. ಅದನ್ನು ಕುಡಿದ್ರೆ ನನಗೆ ಊಟ ಸೇರ್ತದೆ, ಹೋಗ್ಬಿಟ್ಟು ESIL ತಗೋಬ ಅಂತ. ಶನಿವಾರ ಅವತ್ತು 3ನೇ ತಾರೀಕು
ಇಲ್ಲಿ ನಮ್ಮೂರಲ್ಲಿ 4ನೇ ತಾರೀಕು ಒಂದು ಫಂಕ್ಷನ್ ಐತೆ, 5ನೇ ತಾರೀಕು ಒಂದು ಫಂಕ್ಷನ್ ಐತೆ. ಅದನ್ನ ಯಾರೋ ಅವ್ರಿಗೆ ಹೇಳೋರೆ ಫಂಕ್ಷನ್ ಐತೆ ನಮ್ಮೂರಲ್ಲಿ ಅಂತ. ಸತ್ತೋದ್ರೆ ಅವ್ರಿಗೆಲ್ಲ ತೊಂದರೆ ಆಯ್ತದೆ ಅಂತ ಶನಿವಾರನೇ ಸತ್ತೋಗ್ಬೇಕು ಅಂತ ಇದ್ ಮಾಡ್ಕೊಂಡವ್ರೆ. ಅವ್ರೆ ಫಿಕ್ಸ್ ಆಗಿದ್ದಾರೆ. ಫಿಕ್ಸ್, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ. ಇಲ್ಲೇ ಮಲಗಿದ್ದು ನಾನು ಅವ್ರನ್ನ ಬಿಟ್ಟು ಎಲ್ಗೂ ಹೋಗೇ ಇಲ್ಲ. ನನ್ನನ್ನು ಕಳ್ಸೋವರೆಗೂ ಬಿಟ್ಟಿಲ್ಲ. ಏನು ನೀನೋಗ ಡ್ರಾಪ್ಸ್ ತಗೋಬಾರ ಕಾರಣಕ್ಕೋಸ್ಕರ ನಿಮ್ಮನ್ನು ಕಳಿಸಿರೋದು. ಹೌದು, ನಾನಿದ್ರೆ ಅವರು ಮಾಡ್ಕೊಳಕ್ ಆಗಲ್ಲ ಅಂತ ನನ್ನನ್ನು ಕಳ್ಸಿದ್ರು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಯ್ತಿದ್ರು, ನಮ್ಮ ಅಣ್ಣನ ಕೆಲ್ಸಕ್ಕೆ ಹೋಯ್ತು. ನಾನು ಅವ್ರ ಜೊತೆಲೆ ಹೋದೆ ಗಾಡೀಲಿ. ಅವರು ಈ ರೂಮಲ್ಲೇ ಮಲ್ಕೊಂತಿದ್ದು. ಅಂದ್ರೆ ಸಿರಂಜೆಲ್ಲ ಇಸ್ಕೊಂಡವ್ರೆ ಇವಳ ಹತ್ರ. ಎಷ್ಟು ಮೆಡಿಷನ್ ಐತೆ ನೋಡ್ತೀನಿ ಕೊಡು ಅಂತ ಸಿರಂಜೆಲ್ಲ ತಗೊಂಡೋಗಿ ಕೊಟ್ಬಿಟ್ಟವಳೆ. ಆ ಕಿಟಕಿಗೆ ಬೆಡ್ಶೀಟ್ ಕಟ್ಸೋರೆ. ಮೊದ್ಲು ಸ್ಕ್ರೀನ್ ಇರ್ಲಿಲ್ಲ, ಆಚೆಯಿಂದ ನೋಡಿದ್ರೆ ಕಾಣಿಸ್ತದೆ ಅಂತ. ಆಮೇಲೆ ನಾನ್ ಫೋನ್ ಮಾಡ್ತೀನಿ ಅಂತ ಫೋನ್ ಒಳಗಡೆ ಇಸ್ಕೊಂಡವ್ರೆ. ಯಾವಾಗ ಬಾಗ್ಲು ತಡ್ತಾರೆ ಅಂತ ಬಾಗ್ಲು ಹಾಕೊಂಡು ಸಿರಂಜಲ್ಲಿ ಪಾಯ್ಸನ್ ತಗೊಂಡು ಕ್ಯಾನ್ವಲ್ಗೆ ಕೊಟ್ಕೊಂಡಿರೋದು. ಕ್ಯಾನ್ವಲ್ಗೆ ನನ್ನ ಬಾಗ್ಲಲ್ಲಿ ಕೂತಿದ್ರು, ನೋಡ್ಕೊತೀಯಲ್ವಾ ನೀನು, ನನ್ನ ನೋಡ್ಕೊತೀಯಲ್ವಾ ಅಂತೆಲ್ಲ ಮಾಡಿ. ಅಂದರೆ ಅಂದರೆ ನಾನು ಹೋಗ್ಬೇಕಾದ್ರೆ ಅವ್ರು ನನ್ನ ನೋಡಲಿಲ್ಲ ಸರ್. ಅದು ನನಗೆ ತುಂಬಾ ನೋವು. ಆಮೇಲೆ ಅಣ್ಣ ಕಾಲು ಹಿಡ್ಕೊಂಡು ನಾನು ಹೋಗಿ ಬರ್ತೀನಿ ಹುಷಾರಾಯ್ತಾ ಅಂದೆ. ಇವತ್ತಿನ ಥರ ನಿದ್ದೆ ಬಂದರೆ ನನಗೆ ಏನು ನೋವಿರಲ್ತು ಕಣೋ ಅಂದರು. ನಿಜ ಸರ್, ನನಗೆ ಗೊತ್ತಿರಲಿಲ್ಲ ನಮ್ಮ ಅಣ್ಣ ನಾನು ಬರೋಷ್ಟರಲ್ಲಿ ಇರಲ್ರು ಅಂತ. ನಿಜ ಸರ್, ಅವರು ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೆ ಎಷ್ಟು ಕೆಟ್ಟದಾಗ ಬೈದವ್ರು ಗೊತ್ತಾ. ಆದರೆ ಇವತ್ತು ನಾವೇ ಒಬ್ರಿಗೆ ದುಡ್ಡು ಕೊಡ್ತೀವಿ. ನಿಜ, ದೇವರು ಅಷ್ಟು ಇಟ್ಟವನೇ. ಏನು ಆ ಊಟಕ್ಕೆಲ್ಲ ನಮಗೇನು ತೊಂದರೆ ಇಲ್ಲ. ಆದರೆ ಇವತ್ತು ನಮ್ಮ ಅಣ್ಣ ನಮ್ಮ ಜೊತೆಗಿಲ್ಲ. ದೇವ್ರು ಅದನ್ನ ನಮಗೆ ಮೋಸ ಮಾಡ್ದ ಸರ್. ಆ ಮಾಮ ಔಷಧಿ ಕುಡ್ಬಿಟ್ಟೈತೆ ಅಂತ ನಮ್ಮ ಮನೆಯವ್ರು ಅಂದರು. ನೀನು ಇಲ್ಲೇ ಇದೆಯಾ, ನಿಮ್ಮ ಅಣ್ಣ ನೀನು ಬಿಟ್ಬಿಟ್ರು ಆಗಲ್ಲ, ಸುಮ್ಮನಿರು, ನೀನೇ ನಿಮ್ಮ ಅಣ್ಣನ ಜೀವ ಅಂದರು ಸರ್. ನನ್ನ ಬರೋಷ್ಟರಲ್ಲಿ ನಿಮ್ಮ ಅಣ್ಣ ಸತ್ತೋಗಿತ್ತು. ಪ್ರಪಂಚದಲ್ಲಿ ಇಂಥವ್ರು ಹುಡ್ಬಾರ್ದು ಸರ್. ನನ್ನ ಮಗನೂ ಹಂಗೆ ಇತ್ತು, ಅವನು ಹೊಂಟದ. ಇಂಥವ್ರು ಮಾತ್ರ ದೇವ್ರು ಕೊಡಬೇಡ್ದು, ತಗೊಳ್ಳಬೇಡ್ದು ಸರ್. ಅಂದರೆ ಅವರು ಚಿಕ್ಕದ್ರಲ್ಲೆಲ್ಲ ಊಟ ಇಲ್ಲದೇನೆ ತುಂಬಾ ಕಷ್ಟಪಟ್ಟವ್ರು ನಮ್ಮ ಅಣ್ಣ. ಅದಕ್ಕೋಸ್ಕರ ಯಾರೇ ನಮ್ಮ ಮನೆಗೆ ಬಂದರೂ ಅವ್ರು ಊಟ ಮಾಡೋವರೆಗೂ ಬಿಡ್ತಿರ್ಲಿಲ್ಲ. ಯಾರೇ ಆಗಲಿ ಅವರು ರೊಟ್ಟಿನ ತುಂಬ ಬೇಗ ಸುಟ್ಬಿಡೋರು. ಯಾರು ಬಂದರು, ಈಗ ನೀವು ಬಂದಿದ್ದೀರಾ ಅಂದರೆ ನಿಮ್ಮನ್ನು ಅವ್ರು ಊಟ ಮಾಡಿಸ್ತೇ ಕಳಿಸ್ತಾ ಇರಲಿಲ್ಲ. ಅವ್ರು ನಮ್ಮ ಅಣ್ಣನ್ನೇ ಹೇಳ್ತಾ ಇರೋದು, ನೀನು ಊಟ ಮಾಡಲಿಲ್ಲ ಬಾ, ನಿನ್ನ ಗಂಡ ಕುಡಿದ್ಬಿಟ್ಟವನೆ ಅಂತ ಇಲ್ಲಿ ಊಟ ಮಾಡಿಸ್ ಕಳ್ಸೋನು ಅಂತ. ಅವರೇ ಅಡುಗೆ ಮಾಡೋರು ತುಂಬ ಚೆನ್ನಾಗಿ. 5 ನಿಮಿಷಕ್ಕೆ ಮಾಡ್ಬಿಡುವ, ಏನಾರಾಗಲಿ 5 ನಿಮಿಷಕ್ಕೆ ಮಾಡ್ಬಿಟ್ಟು 5 ನಿಮಿಷಕ್ಕೆ ಇಟ್ಬಿಟ್ಟು ಕಳಿಸ್ಬಿಡುವ. ಒಂಥರ ಸರ್ ಅವ್ರು ಇಕ್ಕಿರೋ ಬಟ್ಟೆನೂ ಸುದ ಬಿಚ್ಚಿ ಕೊಟ್ಬಿಡೋರು. ಅಷ್ಟು ಅಂದ್ರೆ ನಮ್ಗೆ ಅಷ್ಟು ಒಳ್ಳೆ ಮನ್ಸು ನಿಜ ಇಲ್ಲ ಸರ್. ನಾವು ಅದಕ್ಕೆ ಬದುಕಿದ್ದೀವಿ. ಅವರೆಲ್ಲರೂ ಹಂಗೆ ಅಂತಾರೆ ಸರ್ ಇವಾಗ್ಲೂ. ಅಕ್ಕ ನಿಮ್ಮ ಮನೆ ಊಟ ನಮ್ಮನ್ನ ಕರೀತದೆ ಕಣಕ್ಕ, ಅಂದರೆ ಅಲ್ಲಿಗೆ ಬಂದರೆ ಅಣ್ಣ ನೆನಪಾಯ್ತದೆ ಅಂತ ಬರಲ್ಲ ಕಣಕ್ಕ ಅಂತಾರೆ. ಇನ್ನೂ ತುಂಬ ಜನ ಹುಡುಗರು ಫೋನ್ ಮಾಡ್ತಾರೆ ಈಗಲೂ ಸರ್. ಅವ್ರ ನಂಬರ್ ನನ್ನ ಮಗಳ ಹತ್ರ ಐತಿ. ಎಷ್ಟೋ ಜನ ರಾಮಕೃಷ್ಣನಿಗೆ ಫೋನ್ ಕೊಡಿ ಅಂತಾರೆ. ಅವಾಗ ತುಂಬಾ ನೋವಾಯ್ತದೆ ಸರ್. ಎಷ್ಟೋ ಜನಕ್ಕೆ ಇನ್ನೂ ಗೊತ್ತೂ ಇಲ್ಲ, 6 ವರ್ಷ ಆದ್ರೂ. ಬಟ್ ಇಲ್ಲಕ್ಕ, ಅವರೆಲ್ಲೂ ಹೋಗಿಲ್ಲ. ನನ್ನ ಪ್ರಕಾರ ಇಲ್ಲೇ ಮನೆಯಲ್ಲೇ ಇರ್ತಾರೆ. ಅಂದರೆ ಏನು ಗೊತ್ತಾ ಸರ್, ನಮಗೆ ಅಷ್ಟು ಹಠ ಇರಲಿಲ್ಲ. ನಮ್ಮ ಅಣ್ಣನು ಇವರು ಸ್ವಲ್ಪ ದಡ್ರಂಗೇನೆ. ಅವ್ರಿಗೆ ಎಲ್ಲರೂ ಚೆನ್ನಾಗವ್ರೆ, ನಾವು ಹಂಗಿರಬೇಕು ಅನ್ನೋದು ತುಂಬಾ ಹಠ ಅಂದರೆ ಸರ್. ಅಂದರೆ ನಮಗೆ ಡಾಕ್ಟ್ರ್ ಹೇಳಿದ್ರು, ಅವರು ನಂದೀಸ್ ಅಂತ ಹೇಳಿದ್ನಲ್ಲ ಅವರು, ಅದು ಪಾಯ್ಸನ್ನು ತೊಗೊಂಡ್ರೆ ಇಮಿಡಿಯೇಟ್ಲಿ ಹಾರ್ಟ್ಗೆ ಹೋಯ್ತದೆ. ಹಾರ್ಟ್ಗೆ ಅವನು ಬದುಕಲೇಬಾರ್ದು ಅಂತ ಮಾಡ್ಕೊಂಡಿರೋದು. ಇಲ್ಲಿಗಂಟ ನನ್ನ ಮೆಡಿಕಲಲ್ಲಿ ಯಾರನ್ನೂ ಕೇಳಿಲ್ಲ ಕಣಮ್ಮ, ಕ್ಯಾನ್ವಲ್ಗೆ ಪಾಯ್ಸನ್ ತೊಗೊಂಡಿರೋದ, ಅವನ ಮೈಂಡ್ ಹೆಂಗಿತ್ತು ಅದು ಅಂತ. ಅಂದರೆ ಅಂದರೆ ನಾವು ಹೂವಿನ ಗಿಡ ಹಾಕಿದ್ದೆವು ಸರ್, ಅವರೇ ತಂದಿದ್ರು ಅದನ್ನ ಹೂವಿನ ಗಿಡಕ್ಕೆ ಸರ್. ಇನ್ನೂ ಒಂದು ಸರ್, ಅವರು ಪಾಯ್ಸನ್ ತೊಗೊಂಡು ಒಳಗಡೆ ಮಲಗಿಲ್ಲ, ಮಲ್ಕೊಂಡ್ರೆ ಸತ್ತೋದ್ರೆ ಮನೆ, ಈ ನಮ್ಮ ಕಡೆ ಎಲ್ಲ ಮನೆ ಒಳಗಡೆ ಸತ್ತೋದ್ರೆ ಟೈಮ್ ಚೆನ್ನಾಗಿಲ್ಲ ಅಂದರೆ ಮನೆಯೆಲ್ಲ ಬಿಡಬೇಕು. ಒಂದು ತೊಗೊಂಡಾಗಲೇ ಸುಸ್ತಾಗ್ಬಿಟ್ಟವ್ರು ಅವರು. ಆಚೆ ಹೋಗಿ ಅವರೇ ಬಾಗ್ಲಲ್ಲಿ ಬಿದ್ದಿರೋದು ಸರ್, ಅಲ್ಲಿ ಪ್ರಾಣ ಹೋಗಿರೋದು ಅವ್ರಿಗೆ. ಅವರು ಮನೇಲೆ ಸತ್ತಿದ್ರೆ ನಾವು ಮನೆ ಬಿಡಬೇಕಿತ್ತು. ಅದು ಆ್ಯಕ್ಚುಲಿ ಅಂದರೆ ಸೂಸೈಡ್ ಮಾಡ್ಕೊಳ್ಳೋರ್ಗೆ ಬೈಯೋರು ಸರ್ ಅವರು. ಅದೊಂದು ನನಗೆ ಒಂಥರ, ಏನಕ್ಕೆ ಜೀವ ಒಂದಿದ್ರೆ ಉಪ್ಪು ಮಾರ್ಕೊಂಡು ಬದುಕ್ಬೋದು, ಸಾಯ್ಬಾರ್ದು ಯಾರು ಸೂಸೈಡ್ ಮಾಡ್ಕೊಂಡು ಅಂತ. ಅವ್ರು ಹೆಂಗೆ ಮಾಡ್ಕೊಬಿಟ್ರು ಅಂದರೆ ನೋವು ಎಷ್ಟಿತ್ತು ಅಂತ ತುಂಬ ಯೋಚನೆ ಮಾಡ್ತೀನಿ ಸರ್. ನಾವು ಇವತ್ತು ಈ ಮಟ್ಟಕ್ಕೆ ಇದ್ದೀವಿ ಅಂದರೆ ಅವರಿಂದನೇ ನಾವು ಇವತ್ತು ಈ ಸ್ಥಿತಿಲಿ ಇದ್ದೀವಿ ಅಂತ ಹೇಳ್ಬೋದು ಸರ್. ಅವ್ರು ನನ್ನ ಅತ್ತಿಗೆ ಆಗಿದ್ರು ನನಗೆ ಅವರು ತಾಯಿ ಸ್ಥಾನ ಕೊಟ್ಟಿದ್ದಾರೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ.
ಓಕೆ ಮೇಡಮ್, ನಮ್ಮ ಅಡುಗೆಯಲ್ಲಿ ಇವತ್ತು ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್ ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ ಸರ್. ಈಗ ಮೊದಲಿಗೆ ಏನು ಮಾಡ್ಬೇಕು ಸಬ್ಬಕ್ಕಿ ಪಾಯಸಕ್ಕೆ? ಸರ್ ನಾನು ಸಬ್ಬಕ್ಕಿನ ಮೊದಲೇನೆ ಹುರ್ಕೊಂಡು ಬಾಣ್ಲಿಲಿ ಅದನ್ನ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಕೂಗಿಸ್ಕೊಂಡು ರೆಡಿ ಇರೋದನ್ನ ಇವಾಗ ನಾನು ಹಾಕೊಂತಿದ್ದೀನಿ. ಓಕೆ ಓಕೆ ಓಕೆ. ಒಂಚೂರು ನೀರು ತಗೋಬ ಮಗನೆ. ನಾನು ಫಸ್ಟಿಗೆ ಸಬ್ಬಕ್ಕಿ ಬೇಯಿಸ್ಕೊಂಡಿರೋದನ್ನ ಹಾಕೊಂಡಿದ್ದೀನಿ. ಓಕೆ ಮಗನೆ ಸಕ್ಕರೆ ತಗೋಬಾ. ಸಕ್ಕರೆ ಸ್ವಲ್ಪ ಕುದಿಲಿ. ನೆಕ್ಸ್ಟ್ ಹಾಲು ಹಾಕೊಬೇಕು ಸರ್. ಹಾಲು ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು. ಓಕೆ ಪಾಯಸ. ಓಕೆ ಪಾಯಸ ಬಿಟ್ಟು ಇನ್ನು ಸ್ಪೆಷಲ್ ಆಗಿ ಏನು ಮಾಡ್ತೀವಿ? ಹಿಂದೆ ಟಗರೆಲ್ಲ ಕಾಣ್ತಿದೆ. ಸರ್ ನಾನು ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ ಸರ್. ಚಾಪ್ಸು ಮತ್ತೆ ಇದು ಕಬಾಬು ಮತ್ತೆ ಬಿರಿಯಾನಿ, ಸಾಂಬಾರ್, ನಾಟಿ ಕೋಳಿ ಸಾರು. ಓಕೆ ಮೇಡಮ್, ನೆಕ್ಸ್ಟ್ ಏನು ಹಾಕ್ಲಿಕ್ಕೆ? ಸರ್ ಸಾವಿಗೆ ಕರ್ದಿಟ್ಕೊಂಡಿರೋದು ತುಪ್ಪದಲ್ಲಿ ಸಾವಿಗೆ ಹಾಕ್ತೀನಿ ಸರ್. ಸಾವಿಗೆ ಎಲ್ಲ ಅವ್ರು ಮಾಡ್ತಾರೋಕೆ ನೀವೇನು ಮಾಡ್ತೀರಾ? ನಾವೇನು ಮಾಡಲ್ಲ, ಅವರೇ ಎಲ್ಲ. ಹೌದಾ? ಅಡುಗೆ ಸ್ಪೆಷಲಿಸ್ಟ್ ಅವರಾ? ಆದ್ರೂ ಏನಾದರೂ ನೀವು ಚೆನ್ನಾಗಿ ಮಾಡೋದು ಯಾವ್ದು ಚೆನ್ನಾಗಿ ಮಾಡ್ತೀರಾ? ನಿಮ್ಮ ಯಜಮಾನ್ರಿಗೆ ಯಾವ್ದು ನೀವು ಮಾಡೋ ಇಷ್ಟ? ಉಪ್ಸಾರು ಮುದ್ದೆ. ಉಪ್ಸಾರು ಮುದ್ದೆ? ಆಯ್ತು ಬಿಡಿ, ನಿಮ್ಮ ಹತ್ರ ಮಾತಾಡೋಂಗಿಲ್ಲ ನಾವು. ನಮಗೆ ನಾನ್ ವೆಜ್ ಮಾಡೋರು ಮಾತ್ರ ತುಂಬ ಇಷ್ಟ. ನಿಮ್ಗೆ ಯಾವ್ದು ಐಟಮ್ ಇಷ್ಟ ಅಮ್ಮ ಮಾಡೋದು? ಅಮ್ಮ ಮಾಡೋದಕ್ಕಿಂತ ಅಪ್ಪ ಮಾಡೋದಂದ್ರೆ ತುಂಬಾ ಇಷ್ಟ ನನಗೆ. ಓ, ಇದು ಹೇಳಲಿಲ್ಲ ನೀವು? ಏನು ತಾವೇ ಕುಕ್ ಮಾಡ್ತಾರ? ಮೇಡಮ್ ನಾನು ಬಿರಿಯಾನಿ ಸಖತ್ತಾಗಿ ಮಾಡ್ತೀನಿ, ಚಾಪ್ ಸಖತ್ತಾಗಿ ಮಾಡ್ತೀನಿ. ಮಾಡ್ತಾರೆ ಸರ್ ನಮ್ಮ ಯಜಮಾನ್ರು. ನನ್ಕಿಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ನನಗ್ ಮಾಡ್ಕೊಡಲ್ಲ, ಅವ್ರ ಮಕ್ಳಿಗೆ ಮಾತ್ರ ಮಾಡ್ಕೊಡ್ತಾರೆ. ಇಲ್ಲ ಇಲ್ಲ, ಅಮ್ಮಂಗೂ ಮಾಡಿರ್ತಾರೆ ಆದ್ರೆ ಅವ್ರು ತಿನ್ನಲ್ಲ. ಅವ್ರಿಗಂದ್ರೆ ನಿಮ್ಗೂ ಹಾಕ್ಬಿಟ್ಟು ನಿಮ್ಗೂ ತಿನ್ನಿಸ್ಬೇಕು. ನಮ್ಗೆ ನಾವೇ ಹಾಕೊಂಡು ತಿನ್ಬೇಕು. ಓ ಅಣ್ಣ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೀನಿ, ಕೇಳಿಸ್ಕೊಂಡೆ. ನೀನು ಸುಂದರ ಚೆಲುವೆ, ಒಳ್ಳೆ ನಿಂತಿರುವೆ, ಹಸಿರು ಸೀರೆ ಮನೆಗೆ ಮುಡಿದು ಯಾರಿಗೆ ಕಾದಿರುವೆ, ಈ ಪ್ರೀತಿಗೆ ಬರುವ ಮುಂಚೆ ಯಾರಿಗೂ ಹೇಳಲ್ಲ, ಈ ಪ್ರೀತಿಯ ಆರಂಭಕ್ಕೆ ಇಲ್ಲ ಕಳ್ಳ, ನೀವು ಹಂಗೆ ಹೇಳ್ಬಾರ್ದು. ಯಾರೇ ನೀನು ಸುಂದರ ಚೆಲುವೆ ಪಾಯಸ ಮಾಡುತ್ತಿರುವೆ. ಬೇರೆ ನೆಕ್ಸ್ಟ್ ಇನ್ನೊಂದು. ಯಾರೇ ನೀನು ರೋಜಾ ಹೂ, ಯಾರೇ ನೀನು ಮಲ್ಲಿಗೆ ಹೂ, ಹೇಗೆ ಕುಣಿತಿರುವೆ. ಹಿಂಗೆ ಕೂತಾರ ನೋಡಿ, ಹಿಂಗೆ ಕೂತಿರುವೆ. ಸಂತೋಷ ನಿಮ್ ಪಾಯಸದಲ್ಲಿ ಮಾಡ್ತಾ ಉಲ್ಲಾಸ. ಮೇಡಮ್, ಯಾವತ್ತಾದ್ರೂ ಮದ್ವೆ ಆದ್ಮೇಲೆ ನಿಮ್ಗೋಸ್ಕರ ಈ ತರ ಒಂದು ಹಾಡು ಯಾವತ್ತಾದ್ರೂ ಹಾಡಿದಾರ? ಇಲ್ಲ ಸರ್. ಒಂದೇನ್ ಗೊತ್ತಾ ಸರ್, ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನಂತ ನನ್ಗೆ ಗೊತ್ತಿರ್ಲಿಲ್ಲ. ನಿಜ. ನಮ್ ಮದ್ವೆ ಎಷ್ಟು ಫೆಬ್ರವರಿ 16ನೇ ತಾರೀಕು ಆಗಿದ್ದು. 14ಕ್ಕೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನಮ್ಮ ಅಣ್ಣ ಹೋಗಿದ್ರು, ಚಿಕ್ಕಣ್ಣ ಅವ್ರ ಊರ್ಗೆ. ಅವರು ನಮ್ಮ ಅಣ್ಣನ್ಗೆ ಹೇಳವ್ರೆ ನಿಮ್ ತಂಗಿಗೆ ಫೋನ್ ಮಾಡಕ್ ಹೇಳಿ ಅಂತ. ನಾನು ಫೋನ್ ಮಾಡಿದೆ, ಲ್ಯಾಂಡ್ಲೈನ್ ನಮ್ಮ ಮನೇಲಿ ಇರ್ಲಿಲ್ಲ, ನಮ್ಮ ಚಿಕ್ಕಪ್ಪರ ಅಂಗಡಿಲಿತ್ತು. ಹೋಗಿ ಅವ್ರು ಹೇಳಿದ್ರು ನನ್ಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಾ ಅಂತ. ಹಂಗಂದ್ರೆ ಏನೋ ಅಂತ ಕೇಳಿದೆ ನಾನು ವಾಪಸ್ಸು. ಆಮೇಲೆ ಇವ್ರೇನ್ ಮಾಡಿದ್ರು ಅಣ್ಣ? ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇವತ್ತು ಪ್ರೇಮಿಗಳ ದಿನ ಗೊತ್ತಿಲ್ವೇ ಅಂತ. ನಂಗೆ ನಿಜ ಗೊತ್ತಿಲ್ಲ, ಹಂಗಂದ್ರೆ ಏನಂತಾನೆ ನಂಗೆ ಗೊತ್ತಿಲ್ಲ ಅಂದೆ. ಆಮೇಲೆ ಗೊತ್ತಾಯ್ತಾ? ಆಮೇಲೆ ಇವಾಗ ಅವರೇ ವಿಶ್ ಮಾಡಲ್ಲ, ನಮ್ದು ಆನಿವರ್ಸರಿಗೆ ವಿಶ್ ಮಾಡಲ್ಲ, ಅವ್ರು ವ್ಯಾಲೆಂಟೈನ್ಸ್ ಡೇ ಹೋದ್ರಿ. ಪಾಯಸ ಮಾಡುತ್ತಿರುವ ಇಲ್ಲಿ ಸಕ್ಕರೆ ಹಾಕಿದೆಯೋ ಇಲ್ವ ಚೆಕ್ ಮಾಡ್ಕೊ. ಸರ್ ಇವಾಗ ನಾನು ಹಾಲು ಮತ್ತೆ ಬಾದಾಮ್ ಪೌಡರ್ ಹಾಕೋತಿದ್ದೀನಿ. ಓ, ತುಪ್ಪ ಸುರಿತಿದ್ದಾರೆ ಅಕ್ಕ. ಓಕೆ, ಪಾಯಸ ಆಲ್ಮೋಸ್ಟ್ ರೆಡಿ ಆಗಿದೆ. ಅವ್ರ ಹತ್ರ ಕೇಳೋಣ. ಮೇಡಮ್ ರೆಡಿನಾ? ಹಾ ಸರ್, ರೆಡಿ ಆಗಿದೆ. ರೆಡಿ ಆಗಿದೆಯಾ? ಹೌದು. ಓಕೆ, ಸೊ ಪಾಯಸ ತಿನ್ನುವಂತ ಸಮಯ. ಸರ್ ಸಬ್ಬಕ್ಕಿ ಪಾಯಸ ರೆಡಿ. ಮತ್ತೆ ಇದು ಆರದ ಮೇಲೆ ತಿಂದ್ರೆ ತುಂಬಾ ಗಟ್ಟಿ ಆಗುತ್ತೆ, ಇವಾಗ ತಿಂದ್ರೆ ಬಾಯಿ ಸುಡುತ್ತೆ. ಅದು ನನ್ಗೆ ಪಂಚಿ ಇಲ್ಲ, ಗಮ್ ತರ ಅದು ಸಬ್ಬಕ್ಕಿ ಪಾಯಸ. ಹೌದೌದು. ಅದು ನೋಡಿ ಬರೀ ಸುಮ್ನೆ ಆರದ್ದು ಎಷ್ಟಾಗ್ಲ ಎದ್ದೋಯ್ತು ಅಲ್ವಾ? ಈಗ ಏನ್ ಮಾಡ್ಲಿ, ನಾನು ತಿನ್ನಲ್ಲ ಅಥವಾ ಸುಡಿಸ್ಕೊಳ್ಳ? ಹಿಂಗೆ ಇಲ್ಲ, ಹುರ್ಕೊಂಡು ತಿನ್ನಿ. ಹಿಂಗೆ ಹಿಡ್ಕೊಂಡು ಕುಕ್ಕಂತ ಹುರ್ಬಿಟ್ಟು. ಸುಡುತ್ತೆ. ಸ್ವಲ್ಪ ಚೆನ್ನಾಗಿಲ್ದಿರು ಚೆನ್ನಾಗದೆ ಅಂತ ಹೇಳ್ಬಿಟ್ಟು ಸುಮ್ಮನಿರಕ್ಕ, ಸುಡ್ತಿದೆ ಚೆನ್ನಾಗಿಲ್ಲ. ಸಬ್ಬಕ್ಕಿ ಪಾಯಸ ಸಕ್ಕದಾಗಿದೆ. ಆ ಸಬ್ಬಕ್ಕಿ ಬ್ಯಾಗ್ ಹಾಕೋದಂತ ಇನ್ನು ಮಜಾ ಸಿಗ್ತಿದೆ. ಅದ್ರ ಜೊತೆಗೆ
ಶಾವಿಗೆನ ತುಪ್ಪದಲ್ಲಿ ಫ್ರೈ ಮಾಡಿದ್ರಲ್ವಾ, ಹೌದು. ಅದು ಆ ಫ್ಲೇವರ್ ಸಿಕ್ಕಿದೆ. ಸೊ ಸೂಪರ್ ಆಗಿದೆ. ಓಕೆ, ನಮ್ಮ ಶೋ ಇನ್ನೊಂದು ನನ್ನ ಫೇವ್ರೆಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್ ಅಂತ. ಸಿಂಪಲ್, ಇದರಲ್ಲಿ ಸಿಂಪಲ್ ಆಗಿ ಆಡ್ತೀವಿ ಅಷ್ಟೇ. ಸೊ ನಿಮ್ಮ ಕೈಲಿ ಸ್ಪೂನ್ ಇದೆ, ಲಿಂಬೆಹಣ್ಣಿದೆ. ಸೊ ಯಾರು ಸ್ಪೀಡಾಗಿ ಹೋಗಿ ಆ ಲಿಂಬೆಹಣ್ಣ ಗ್ಲಾಸಿಗೆ ಹಾಕ್ತಾರೆ, ಯಾರು ಜಾಸ್ತಿ ಹಾಕ್ತಾರೆ ಅವ್ರು ವಿನ್ನರ್. ಓಕೆನಾ? ರೆಡಿ ಇದ್ದೀರಾ? ಸ್ಟಾರ್ಟ್. ಅತ್ತೆ 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 ಹೊಡೆದ ಅತ್ತೆ ಹೊಡೆದ. ಫೈನಲ್. ಸೊ ಇಬ್ರು ಗೆದ್ದಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ಸೂಪರ್. ಸೀನಿಯರ್ಸ್ ಗೇಮ್ ಮುಗಿದಿದೆ, ಈಗ ಜೂನಿಯರ್ಸ್ ಆಟ ಶುರುವಾಗ್ತಿದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಕ್ಲಿಯರ್ ಆಗಿದೆ. ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಇವ್ರ ಮಗಳೇ. ಬರ್ಲಿ ಜೋರ ಚಪ್ಪಾಳೆ. ಸೂಪರ್. ಓಕೆ, ಏನೊಂದು ಇಂಪಾರ್ಟೆಂಟ್ ಸೆಗ್ಮೆಂಟ್. ಒಂದೊಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಅದಕ್ಕೆ ಉತ್ತರ ಕೊಡ್ಬೇಕು. ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಎಲ್ಲಾನು ನಿಭಾಯಿಸ್ತಾರೆ ಸರ್, ಅದು ಇದು ಅಂತ ಏನಿಲ್ಲ, ಎಲ್ಲಾನು ನಿಭಾಯಿಸೋದ್ರಿಂದ ಅದಕ್ಕೆ ಗೃಹಲಕ್ಷ್ಮಿ ಅಂತ. ಇಷ್ಟು ವರ್ಷ ಆದ್ರೂ ಬೇರೆ ಬೇರೆಯವ್ರಾದ್ರೂ ಈಗೂ ನಾವು ತುಂಬ ಅಕ್ಕ ತಂಗಿಯರಂಗೆ ಇದ್ದೀವಲ್ಲ, ಸಾಕು ಅಷ್ಟೇನೆ. ಜೀವನದಲ್ಲಿ ಸಾಯಿ ಗಂಟೆ ಹಿಂಗೆ ಇದ್ಬಿಡುವ ಸಾಕು ಅಷ್ಟೇನೆ. ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ನಾನು ಅಪ್ಪ ಅಮ್ಮ ಅಂತ ಇದ್ವಿ ಜೊತೆಲಿ, ಆದರೆ ನನಗೆ ಅಪ್ಪ ಅಮ್ಮನ ಸ್ಥಾನ ನಮ್ಮ ಮಾಮನೇ ಕೊಟ್ಟಿದ್ದು. ಅವರೇ ನನಗಪ್ಪ, ಅವರೇ ನನಗಮ್ಮ, ಎಲ್ಲ ಅವರೇ. ಆದ್ರೆ ಇವತ್ತು ಅವ್ರು ನನ್ನ ಜೊತೆಲಿಲ್ಲ. ಅವ್ರು ಹೋದ್ಮೇಲಿಂದ ಅಪ್ಪ ಅಮ್ಮ ಮನೇಲಿ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಎಲ್ಲನೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮಾಮ ಹೇಗೆ ನೋಡ್ಕೋತಾ ಇದ್ರು ಹಾಗೆ ನೋಡ್ಕೋತಾರೆ, ಆದರೆ ಮಾಮ ನೋಡ್ಕೊಂಡಂಗೆ ಆಗಲ್ಲ. ಅವಳ ಮಾತೆ ಕಡಿಮೆ. ಅಕ್ಕ ಮಾತಾಡಕ್ಕ. ಸರ್, ಯಾಕೆ ಅವ್ರ ಮನೆಗೆ ಗೃಹಲಕ್ಷ್ಮಿ ಅಂದ್ರೆ ನಾನು ವರ್ಕಿಂಗು, ಇವ್ರು ವರ್ಕಿಂಗ್ ಯಾರು ಇರಲ್ಲ. ಅವನನ್ನ ಅವರೇ ಸಾಕಿರೋದು. ನಾನು 9 ತಿಂಗಳಿದ್ದಾಗ ಬಿಟ್ಟಿದ್ದ ಅವನನ್ನ. ಅವರು ನಮ್ಮ ಅಂತಾನೆ, ನನ್ನನ್ನು ಅತ್ತೆ ಅಂತಾನೆ. ಹೌದು. ಶಿ ಇಸ್ ಮಮ್ಮಿ, ಇವ್ರ ಮಮ್ಮಿ ಅಲ್ವಾ? ಯಾರು ಮಮ್ಮಿ? ಯಾರು ಇವ್ರು? ಯಾರು ಅವರು ನಾದ್ನಿ ಅಂತ ಅಂದರೆ ನಾನು ಮದುವೆ ಆದಮೇಲೆ ಅಷ್ಟೊಂದು ಪರಿಚಯ ಇರಲಿಲ್ಲ ನನಗೆ. ನಮ್ಮ ಮನೆಯಲ್ಲಿ ನನ್ನನ್ನು ಅತ್ತಿಗೆ ಅಂತ ಯಾರೂ ಕರೆಯಲ್ಲ. ಆ ಇವರಲ್ಲಿ ದುಡ್ಡಿಗೆ ಬೆಲೆ ಇಲ್ಲ. ಈ ಮನೆಯಲ್ಲಿ ಬಾಂಧವ್ಯಕ್ಕೆ, ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಅದೇ ನಮ್ಮ ಮನೆಯಲ್ಲಿ ಬರೀ ಹಣಕ್ಕೆ, ಆಸ್ತಿಗೆ ಬೆಲೆ ಕೊಡ್ತಾರೆ, ಸಂಬಂಧಕ್ಕೆ ಬೆಲೆ ಕೊಡೋದು. ಒಳ್ಳೆ ಪಾಯಿಂಟ್ ಇದೆ. ಅತ್ತೆ ಬಗ್ಗೆ ಏನು ಹೇಳೋದಂತ ಗೊತ್ತಿಲ್ಲ. ನಾನು ಅತ್ತೆ ಜೊತೆ ಇರೋದು ಶಾರ್ಟ್ ಟೈಮ್ ಅಷ್ಟೇ. ಬಟ್ ಅತ್ತೆ ಯಾವಾಗ ನೋಡ್ರು 10 ನಿಮಿಷನೂ ಕೂತ್ಕೊಳ್ಳೋದು ಅತ್ತೆ. ಯಾವಾಗಲೂ ಇಲ್ಲ ನಂಗೆ 10 ಕೆಲಸ ಐತೆ, ಇದ್ರೆ ಐತೆ ಅತ್ತೆ ಭಾರತ ಟೀ ಮಾಡ್ಕೊಡ್ತೀನಿ ಕುಡಿ ಬಂದರೆ ಇಲ್ಲ ಮನೆಗೆ ಹೋಗ್ಬೇಕು ಅಷ್ಟು, ಯಾರಿಲ್ಲ ಮನೆಯಲ್ಲಿ. ಸೊ ಈ ಮನೆ ಹೆಡ್ಡು ನಮ್ಮ ಅತ್ತೆ. ನಮ್ಮ ಚಿಕ್ಕಮ್ಮನ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂಥರ, ನಾವು ಇವತ್ತೇನಂಡ ಚಿಕ್ಕಮ್ಮನ ನಾವು ಕರೆದಿಲ್ಲ, ನಮ್ಮ ಮಮ್ಮಿ ಅಂತಲೇ ಕರೆಯೋದು. ಓಕೆ ಮೇಡಮ್, ಈಗ ಎಲ್ಲರೂ ನಿಮ್ಮ ಬಗ್ಗೆ ಇಷ್ಟು ಹೇಳಿದರು. ಸೊ ನನಗೆ ಒಂಥರ ಖುಷಿ ಆಯಿತು ನಿಮ್ಮ ಬಗ್ಗೆ. ಪ್ರತಿಯೊಬ್ಬರು ಒಂದಷ್ಟು ಆ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ಇರುತ್ತೆ ಗೊತ್ತಾ. ಸೊ ನೀವು ಏನು ಹೇಳ್ತೀರಾ ಕೊನೆಯದಾಗಿ?
ಅವರೆಲ್ಲ ನನ್ನ ಅಷ್ಟು ಪ್ರೀತಿಸ್ತಾರಲ್ಲ, ತುಂಬ ಖುಷಿ ಆಯಿತು ಸರ್. ಅಂದರೆ ಏನಂದರೆ ಅವಳಿಗೂ ಅಪ್ಪ ಅಮ್ಮ ಇಲ್ಲ, ನಮ್ಮ ಅತ್ತಿಗೆಗೆ, ನಮಗೂ ಇಲ್ಲ. ಅವಳಿಗೆ ನಾನಮ್ಮ, ನನಗೆ ಅವಳಮ್ಮ ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತು ತುಂಬ ಖುಷಿ ಆಯಿತು. ಯಾಕೆ ಖುಷಿ ಆಯಿತು ಅಂದರೆ ತುಂಬ ರೇರು ಈ ಸಂಬಂಧಗಳಿಗೆ ಬೆಲೆ ಕೊಡೋ ಮನೆ ಸಿಗೋದು. ಇಲ್ಲ ಸರ್, ನಾವು ರಿಲೇಷನ್ಗಿಂತ ನೀವು ನಂಬ್ತಿರೋ ಬಿಡ್ತಿರೋ ಫ್ರೆಂಡ್ಸ್ನ ಜಾಸ್ತಿ ತುಂಬ ಇಷ್ಟಪಡ್ತೀವಿ. ಯಾರು ನಂಗೆ ನಿಜ ಗೊತ್ತೂ ಇಲ್ಲ ನಮ್ಮ ನೆಂಟ್ರು ಯಾರು ಅಂತನೂ. ಇತ್ತೀಚೆಗೆ ಎಲ್ಲರೂ ಮಾತಾಡಿಸ್ತಾರೆ, ನನಗೆ ಇಷ್ಟ ಆಗಲ್ಲ ಸರ್. ಅಂದರೆ ನನ್ನ ಪ್ರಪಂಚ ಅಂದರೆ ನಮ್ಮ ಅಣ್ಣ ಮಾತ್ರನೇ. ನನ್ನ ಸುತ್ತ ನನ್ನ ಪ್ರಪಂಚ ಅಂದರೆ ನಮ್ಮ ಅಣ್ಣ ಮಾತ್ರನೇ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.